ಈ ವರ್ಷ ನಿಮಗೆ ಬಹಳ ಆಶೀರ್ವಾದದ ವರ್ಷವಾಗಿಯೇ ಇರಲಿದೆ. ನೀವು ನಂಬಿರಿ, ನನ್ನ ಮಗನೇ ಮಗಳೇ, ನೀನು ಬೇಡಿಕೊಂಡರೆ ನಿನಗೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ನಿಮಗೆ ತೆರೆಯಲ್ಪಡುವುದು. ಹಾಗಾದರೆ ದೇವರು ನಿಮಗಾಗಿರುವಂಥ ಆಶೀರ್ವಾದಗಳನ್ನು ಕರಗಳಲ್ಲಿ ಇಟ್ಟುಕೊಂಡು ಸಿದ್ಧವಾಗಿದ್ದಾರೆ. ನೀವು ಮಾಡಬೇಕಾದನ್ನು ಮಾಡಿದರೆ ದೇವರ ಆಶೀರ್ವಾದಗಳನ್ನು ಧಾರಾಳವಾಗಿ ಹೇರಾಳವಾಗಿ ತುಂಬಿ ಹೊರಸೂಸುವ ರೀತಿಗಳಲ್ಲಿ ಹೊಂದಿಕೊಳ್ಳಬಹುದು. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2026ನೇ ವರ್ಷ ನಿಮಗೆ ಅದ್ಭುತದ ವರ್ಷವಾಗಿ ಇರಬೇಕು, ಆಶೀರ್ವಾದದ ವರ್ಷವಾಗಿ ಇರಬೇಕು, ತುಂಬಿ ಹೊರಸೂಸುವ ಮೇಲುಗಳ ವರ್ಷವಾಗಿ ಇರಬೇಕು. ನೀವು ಎದುರು ನೋಡುವಂಥ ಕಾರ್ಯಗಳು ಸಫಲವಾಗುವಂಥ ವರ್ಷವಾಗಿ ಇರಬೇಕು. ದೇವರಾದ ಯೇಸು ನಿಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವದಿಸಬೇಕೆಂದು ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ವರ್ಷ ನಿಮಗೆ ಬಹಳ ಆಶೀರ್ವಾದದ ವರ್ಷವಾಗಿಯೇ ಇರಲಿದೆ. ನೀವು ಅದನ್ನು ನಂಬಿರಿ. ಕಾರಣ ಆಶೀರ್ವದಿಸುವಂಥ ದೇವರಾದ ಯೇಸು ನಿಮ್ಮ ಸಂಗಡ ಇದ್ದಾರಲ್ಲ, ಆತನೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಈ ಹೊಸ ವರ್ಷಕ್ಕೆ ದೇವರು ಇಟ್ಟಿರುವಂಥ ವಾಗ್ದಾನ ಯಾವುದು? ವಾಗ್ದಾನದ ಆಶೀರ್ವಾದಗಳು ಏನೇನು? ಅದನ್ನು ಹೇಗೆ ಹೊಂದಿಕೊಳ್ಳುವುದು? ಪ್ರತಿ ವರ್ಷವೂ ನಮ್ಮ ಯೇಸು ಬಿಡಿಸುತ್ತಾನೆ ಸೇವೆಗಳೊಂದಿಗೆ ಸಂಬಂಧಪಟ್ಟ, ಇದಕ್ಕಾಗಿ ಪ್ರಾರ್ಥಿಸುವಂತ, ಕೊಡುವಂತ, ಸೇವೆಯೊಂದಿಗೆ ಸೇರಿ ನಿಲ್ಲುವಂತ, ಸೇವೆಯೊಂದಿಗೆ ಅನ್ಯೋನ್ಯವಾಗಿರುವಂತ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಅವರಿಗಾಗಿ ದೇವರ ಬಳಿಯಿಂದ ಒಂದು ವಾಗ್ದಾನವನ್ನು ಕೇಳಿ ಹೊಂದಿಕೊಳ್ಳುವುದು. ಆ ವಾಗ್ದಾನವನ್ನು ಹೇಳಿ ಉತ್ಸಾಹಪಡಿಸಿ ಅವರಿಗಾಗಿ ಪ್ರಾರ್ಥಿಸುವುದು. ಅದೇ ರೀತಿಯಾಗಿ ದೇವರು ಆಶೀರ್ವದಿಸುವುದನ್ನು ಕೂಡ ನೋಡಬಹುದು. ಜನಗಳು ಅದನ್ನು ಅನುಭವಿಸಿದ್ದಾರೆ. ಕಳೆದ ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದರು, ನಾನು ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವದಿಸುವೆನು. ಅನೇಕರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿ ಬಂದು ಅವರ ಮನೆಗಳಿಗೆ ಬಂದು ಸಂಧಿಸಿ ಅದ್ಭುತ ಮಾಡಿದಂಥ ಸಾಕ್ಷಿಗಳನ್ನು ನಾನು ಕೇಳಿ ದೇವರಿಗೆ ವಂದನೆ ಹೇಳುತ್ತೇನೆ. ಈ ವಾಗ್ದಾನ ನನಗಾಗಿಯೇ ಎಂಬುದಾಗಿ ನೀವು ನಂಬಿ ಪ್ರಾರ್ಥನೆ ಮಾಡಿದರೆ ಆ ವಾಗ್ದಾನದ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳಬಹುದು. ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ದೇವರು ಸಂಗಡ ಇದ್ದಾರೆ, ದಿನ ಬೈಬಲ್ ಓದುತ್ತೇನೆ, ಪ್ರಾರ್ಥಿಸುತ್ತೇನೆ, ಅಷ್ಟೇ ಸಾಕು ಅಂದರೆ ಅದು ಕೂಡ ಏನು ತಪ್ಪಲ್ಲ. ಅದು ನಿಮ್ಮ ನಂಬಿಕೆ. ನೀವು ನಂಬುವ ಪ್ರಕಾರವೇ ದೇವರು ನಿಮ್ಮನ್ನು ಆಶೀರ್ವದಿಸುವರು. ನೀವು ದೇವರು ಕೊಡುವಂಥ ವಾಗ್ದಾನ ನನಗಾಗಿ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡುವಾಗ ಆ ವಾಗ್ದಾನದ ಆಶೀರ್ವಾದವನ್ನು ನಿಮ್ಮಿಂದ ಹೊಂದಿಕೊಳ್ಳಲು ಸಾಧ್ಯ. ಸರಿ, ಈ ವರ್ಷಕ್ಕೆ ದೇವರು ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ ಅಂದರೆ, ಪರಿಶುದ್ಧ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ. ಮತ್ತಾಯ 7:7 ಕೇಳು ಕೇಳು ಎಂಬುದಾಗಿ ಕೆಲವರು ಹೇಳುತ್ತಾರೆ. ಆ ಒಂದು ವಾಕ್ಯವೇ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಅದ್ಭುತವಾದ ಮಾತು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನೀನು ಬೇಡಿಕೊಂಡರೆ ನಿನಗೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ನಿಮಗೆ ತೆರೆಯಲ್ಪಡುವುದು. ಹಾಗಾದರೆ ದೇವರು ನಿಮಗಾಗಿರುವಂಥ ಆಶೀರ್ವಾದಗಳನ್ನು ಕರಗಳಲ್ಲಿ ಇಟ್ಟುಕೊಂಡು ಸಿದ್ಧವಾಗಿದ್ದಾರೆ. ನೀವು ಮಾಡಬೇಕಾದನ್ನು ಮಾಡಿದರೆ ದೇವರ ಆಶೀರ್ವಾದಗಳನ್ನು ಧಾರಾಳವಾಗಿ ಹೇರಾಳವಾಗಿ ತುಂಬಿ ಹೊರಸೂಸುವ ರೀತಿಗಳಲ್ಲಿ ಹೊಂದಿಕೊಳ್ಳಬಹುದು. 3 ಕಾರ್ಯಗಳನ್ನು ದೇವರು ಹೇಳುತ್ತಾರೆ: ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಎಂಬುದಾಗಿ. ನೀವು ಅದನ್ನು ಮಾಡಿದರೆ ತಕ್ಕಂಥ ಪ್ರತಿಫಲವನ್ನು ಕಾಣ ಮಾಡುತ್ತೇನೆಂದು ವಾಗ್ದಾನ ಮಾಡುತ್ತಾನೆ. ಹಾಗಾದರೆ ನಿಮಗಾಗಿರುವಂಥ ಆಶೀರ್ವಾದಗಳನ್ನು ನೀವು ಕೇಳಿ ಹೊಂದಿಕೊಳ್ಳಬೇಕು ಎಂದು ದೇವರು ಬಯಸುತ್ತಾರೆ. ಆದ್ದರಿಂದಲೇ ದೇವರು ನಿಮಗೆ ಈ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. 3 ಕಾರ್ಯಗಳನ್ನು ಹೃದಯದಲ್ಲಿ ಆಳವಾಗಿ ಹುದುಗಿಸಿಕೊಳ್ಳಿರಿ. ಮೊದಲನೆಯದಾಗಿ ದೇವರು ಹೇಳುವಂಥ ಒಂದು ಕಾರ್ಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಮಗನೇ, ನಿನಗೆ ಏನು ಬೇಕು? ಮಗಳೇ, ನಿನಗೆ ಏನು ಬೇಕು? ನೀನು ಕೇಳು, ನಾನು ಕೊಡುತ್ತೇನೆ ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ನೀವು ಬಾಯಿ ತೆರೆದು ಕೇಳಬೇಕು. ಈಗ ದೇವರಿಂದ ಕೆಲವೊಂದು ಮೇಲುಗಳನ್ನು ಹೊಂದಬೇಕು ಅಂದರೆ ಕೆಲವರು ಬರುತ್ತಾರೆ, ಪ್ರಾರ್ಥಿಸಬೇಕು ಎಂಬುದಾಗಿ ಕೇಳುವರು. ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಅಂದರೆ ಬಾಯಿ ತೆರೆಯುವುದಿಲ್ಲ, ಹಾಗೆ ಮೌನವಾಗಿ ಇರುವರು. ಪಕ್ಕದಲ್ಲಿರುವಂಥ ಬೇರೆಯವರು ಮಾತನಾಡುವರು, ಇವರು ಬಾಯನ್ನೇ ತೆರೆಯುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ಕೂಡ ನೋಡಿದ್ದೇನೆ. ಹಾಗಾದರೆ ಬಾಯಿ ತೆರೆದು ಕೇಳದೆ ಹೇಗೆ ನಿಮಗೆ ಬೇಕಾದ್ದನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ? ದೇವರಿಗೆ ಎಲ್ಲ ಗೊತ್ತಲ್ಲವಾ, ಆತನು ಎಲ್ಲವನ್ನು ಅರಿತವನು ತಾನೆ ಎಂಬುದಾಗಿ ಸಬೂಬುಗಳನ್ನು ಹೇಳುತ್ತೇವೆ. ಆದರೆ ಆತನೇ ಹೇಳುತ್ತಾನೆ, ನನಗೆ ಎಲ್ಲ ಗೊತ್ತು, ಆದರೆ ನೀನು ಬೇಡಿಕೊಳ್ಳಬೇಕು.
ನಿನಗೆ ಏನು ಅವಶ್ಯ ಎಂಬುದಾಗಿ ನನಗೆ ಗೊತ್ತು, ಆದರೂ ಕೂಡ ನೀನು ಬೇಡಿಕೊಂಡರೆ ನಾನು ನಿನಗೆ ಕೊಡುತ್ತೇನೆ ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ನೀವು ಬಾಯಿ ತೆರೆದು ಕೇಳಬೇಕು. ಅಷ್ಟು ಮಾತ್ರವಲ್ಲ, ನಂಬಿಕೆಯಿಂದ ಕೇಳಬೇಕು. ಯೇಸುವಿನ ಹೆಸರಿನಲ್ಲಿ ಕೇಳಬೇಕು, ಯೇಸುವಿನ ಹೆಸರನ್ನು ಹೇಳಬೇಕು. ಯೋಹಾನ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಏನು ಹೇಳುತ್ತಾನೆ? ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನೇ ಬೇಡಿಕೊಂಡರೂ ನಾನದನ್ನು ನಿಮಗೆ ಕೊಡುತ್ತೇನೆ. ಯೇಸು ಎಂಬಂತ ಹೆಸರಿನಲ್ಲಿ ನೀವು ಬೇಡಿಕೊಂಡರೆ ನೀವು ಬೇಡಿಕೊಂಡ ಎಲ್ಲವನ್ನು ಹೊಂದಿಕೊಳ್ಳುತ್ತೀರಿ ಎಂದು ಯೇಸು ಮಾತು ಕೊಡುತ್ತಾನೆ. ಅದೇ ರೀತಿಯಾಗಿ ಮತ್ತಾಯ 21:22ರಲ್ಲಿ ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಂಬಿರಿ. ನೀವು ನಂಬಿಕೆ ಉಳ್ಳವರಾಗಿ ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ಬಾಯಿ ತೆರೆದು ಕೇಳಬೇಕು, ಯೇಸುವಿನ ಹೆಸರಿನಲ್ಲಿ ಕೇಳಬೇಕು, ನಂಬಿಕೆಯಿಂದ ಕೇಳಬೇಕು ಅಷ್ಟೇ. ನೀವು ದೇವರಿಂದ ಸುಲಭವಾಗಿ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಹಾಗಾಗಿ ಇಂದು ದೇವರು ಇದಕ್ಕಾಗಿಯೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ನನ್ನ ಮಗನೇ, ಮಗಳೇ, ನಿನಗೆ ಏನು ಬೇಕೆಂದು ಕೇಳು ಎಂದು ದೇವರು ಹೇಳುತ್ತಾ ಇದ್ದಾರೆ. ನೀವು ಕೇಳುವುದಾದರೆ ತಕ್ಷಣವೇ ನೀವು ದೇವರ ಬಳಿಯಿಂದ ಹೊಂದಿಕೊಳ್ಳುವಿರಿ. ಸತ್ಯವೇದದಲ್ಲಿ ನೀವು ನೋಡುವುದಾದರೆ ಮಾರ್ಕ 10ನೇ ಅಧ್ಯಾಯ 47-48ನೇ ವಾಕ್ಯಗಳನ್ನು ನೋಡುವುದಾದರೆ, ಬರ್ತಿಮಾಯನು ಎಂಬಂತ ಒಬ್ಬ ಕುರುಡನು, ಅವನು ಬೀದಿ ಬದಿಯಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಾ ಇದ್ದಾನೆ. ಯೇಸು ಮಾರ್ಗದಲ್ಲಿ ಹಾದು ಹೋಗುತ್ತಾ ಇರುವುದನ್ನು ಅವನು ಕೇಳಿದ ಕೂಡಲೇ ಮೊದಲನೇದಾಗಿ ಅವನು ಕರೆಯುತ್ತಾನೆ, ಯೇಸುವೇ, ದಾವಿದನ ಕುಮಾರನೇ ಎಂಬುದಾಗಿ ಕರೆಯುತ್ತಾನೆ. ಆ ಹೆಸರನ್ನು ಕೂಗಿ ಕರೆದ ಕೂಡಲೇ ಆರಂಭದಲ್ಲಿ ಅದು ಕೇಳಲಿಲ್ಲ. ಅಲ್ಲಿ ಜನರ ಗುಂಪು ಹೆಚ್ಚಾಗಿ ಇದ್ದದ್ದರಿಂದ ಅವನು ಇನ್ನೂ ಜೋರಾಗಿ ಕೂಗಿದನು. ಆ ರೀತಿ ಕರೆದಾಗ ಯೇಸು ನಿಂತು ಅವನನ್ನು ಕರೆದುಕೊಂಡು ಬರಲು ಹೇಳಿದನು. ಅವನನ್ನು ಕರೆದುಕೊಂಡು ಬಂದಾಗ ಯೇಸು ಕೇಳಿದನು, ನಾನು ನಿನಗೆ ಏನು ಮಾಡಬೇಕು ಕೇಳು, ನಿನಗೆ ಏನು ಬೇಕು, ನನ್ನನ್ನು ಕರೆದೆ ಅಲ್ಲ, ಕೇಳಿಕೋ. ಅಂದರೆ ಅವನು ಬಾಯಿ ತೆರೆದು ಕೇಳಬೇಕು. ನಿಮಗೆ ಎಲ್ಲ ಗೊತ್ತಲ್ಲವ ದೇವರೇ? ಆ ರೀತಿ ಹೇಳಲಿಲ್ಲ, ನನಗೆ ದೃಷ್ಟಿ ಬೇಕು. ಆತನಿಗೆ ಎಲ್ಲವೂ ಗೊತ್ತು, ಆದರೆ ನಿಮ್ಮ ಇಷ್ಟವನ್ನು ನಿಮ್ಮ ಬಾಯಿಯಿಂದ ನೀವು ಹೇಳಬೇಕೆಂದು ಆತನು ಎದುರು ನೋಡುತ್ತಾನೆ. ಅದಕ್ಕೆ ಬೇಡಿಕೊಳ್ಳಿರಿ, ದೊರಕುವುದೆಂದು ಹೇಳಿದ್ದಾನೆ. ನೀವು ಕೇಳಬೇಕು. ಅವನು ಬೇಡಿಕೊಂಡನು. ಕೂಡಲೇ ಯೇಸು ಅವನಿಗೆ ಅದ್ಭುತ ಮಾಡಿ ಕಣ್ ದೃಷ್ಟಿಯನ್ನು ಕೊಟ್ಟು ಅವನನ್ನು ಸಂತೋಷವಾಗಿ ಕಳುಹಿಸಿ ಕೊಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯ 9ನೇ ಅಧ್ಯಾಯದಲ್ಲಿ 27-28ನೇ ವಾಕ್ಯಗಳನ್ನು ಓದುವಾಗ, ಇಬ್ಬರು ಕುರುಡರು ಯೇಸುವನ್ನು ನೋಡಿ ಮೊರೆ ಇಟ್ಟರು, ದಾವಿದನ ಕುಮಾರನೇ, ನಮ್ಮನ್ನು ಕರುಣಿಸು. ಅಂದರೆ ಯೇಸುವನ್ನು ದಾವಿದನ ಕುಮಾರನೇ ಎಂಬುದಾಗಿ ಆತನ ಹೆಸರಿಡಿದು ಕರೆಯುತ್ತಾರೆ. ಆತನ ನಾಮವನ್ನು, ಆತನ ಹೆಸರನ್ನು ಕರೆಯುತ್ತಾ ಇದ್ದಾರೆ. ಆಗ ದೇವರು ಕೇಳುತ್ತಾರೆ, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನೀವು ನಂಬುತ್ತೀರಾ ಎಂಬುದಾಗಿ. ನಂಬುತ್ತೇವೆ ದೇವರೇ ಎಂಬುದಾಗಿ ಹೇಳಿದ ಕೂಡಲೇ ಯೇಸು ಅದ್ಭುತ ಮಾಡಿದನು. ಅಂದರೆ ನೀವು ಕರೆಯಬೇಕು, ನೀವು ಬೇಡಿಕೊಳ್ಳಬೇಕು, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು, ಹಾಗೆ ನಂಬಿಕೆಯಿಂದ ಬೇಡಿಕೊಳ್ಳಬೇಕು. ಏನೇ ಬೇಡಿಕೊಂಡರೂ ಹೊಂದಲು ಸಾಧ್ಯ. ನಿಮಗೆ ಸೌಖ್ಯ ಬೇಕಾ? ಬಿಡುಗಡೆ ಬೇಕಾ? ಒಂದು ಆಶೀರ್ವಾದ ಬೇಕಾ? ಒಂದು ಜಯ ಬೇಕಾ? ಒಂದು ಕಾರ್ಯ ಸಫಲವಾಗಬೇಕಾ? ಒಂದು ಒಳ್ಳೆಯ ಮೇಲು ಬೇಕಾ? ಏನೇ ಆಗಿದ್ದರೂ ಕೂಡ ನೀವು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬಾಯಿ ತೆರೆದು ಕೇಳಿಕೊಂಡರೆ ಖಂಡಿತ ಹೊಂದಿಕೊಳ್ಳುತ್ತೀರಿ. ದೇವರು ನಿಮಗೆ ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ನೀವು ಸತ್ಯವೇದದಲ್ಲಿ ನೋಡುವುದಾದರೆ ಮತ್ತಾಯ 8ನೇ ಅಧ್ಯಾಯ ಆರಂಭದ 4 ವಾಕ್ಯಗಳಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸು ಕ್ರಿಸ್ತನ ಬಳಿಗೆ ಬಂದು ಅವನು ಕೇಳಿಕೊಂಡನು, ಅವನು ಬೇಡಿಕೊಂಡನು, ಅವನು ಬೇಡಿಕೊಂಡದ್ದರಿಂದ ಸೌಖ್ಯವನ್ನು ಹೊಂದಿಕೊಂಡನು. ಅದೇ ಮತ್ತಾಯ 8, 5 ಮತ್ತು 6ನೇ ವಾಕ್ಯಗಳನ್ನು ಓದುವಾಗ ಒಬ್ಬ ಶತಾಧಿಪತಿ ಬಂದು ತನ್ನ ಆಳಿಗೋಸ್ಕರ ಯೇಸುವಿನ ಬಳಿ ಬೇಡಿಕೊಂಡನು. ಒಂದು ಸೌಖ್ಯವನ್ನು, ಒಂದು ಆಶೀರ್ವಾದವನ್ನು, ಅದ್ಭುತವನ್ನು ಬೇಡಿಕೊಂಡನು. ದೇವರು ಅವನು ಕೇಳಿಕೊಂಡಂತೆಯೇ ಅವನ ನಂಬಿಕೆಯನ್ನು ನೋಡಿ ಅವನಿಗೆ ಅದ್ಭುತ ಮಾಡಿ ಅವನ ಆಳನ್ನು ಗುಣ ಮಾಡಿದನು ಎಂಬುದಾಗಿ ನಾವು ಓದುತ್ತೇವೆ. ಮತ್ತಾಯ 15ನೇ ಅಧ್ಯಾಯ 22ರಿಂದ ಓದುವಾಗ ಒಬ್ಬಳು ಕಾನಾನ್ಯ ಸ್ತ್ರೀ ಬಂದು ತನ್ನ ಮಗಳಿಗಾಗಿ ಯೇಸುವಿನ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಕೇಳಿಕೊಳ್ಳುತ್ತಾ ಇದ್ದಾಳೆ. ಬಾಯಿ ತೆರೆದು, ದಾವಿದನ ಕುಮಾರನೇ, ನನ್ನ ಮಗಳನ್ನು ಕರುಣಿಸಿರಿ, ನನ್ನ ಮಗಳಿಗೆ ಸಹಾಯ ಮಾಡಿ, ಅವಳು ದುರಾತ್ಮದಿಂದ ಬಾಧಿಸಲ್ಪಟ್ಟು ಕಷ್ಟಪಡುತ್ತಾ ಇದ್ದಾಳೆ. ಯೇಸು ಉತ್ತರ ಕೊಟ್ಟನು, ಆ ಮಗಳಿಗೆ ಬಿಡುಗಡೆ ಕೊಟ್ಟನು. ಮತ್ತಾಯ 17ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ಯೇಸುವಿನ ಬಳಿ ಬಂದು ಬೇಡುತ್ತಿದ್ದಾನೆ. ಯೇಸು ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಆ ಮಗನಿಗೆ ಅದ್ಭುತ ಸೌಖ್ಯವನ್ನು ಕೊಟ್ಟನು. ಹಾಗಾಗಿ ಯೇಸುವಿನ ಬಳಿ ಬಂದು ಬೇಡಿಕೊಂಡಂತ, ನಂಬಿದಂತ ಪ್ರತಿಯೊಬ್ಬೊಬ್ಬರು ಕೂಡ ಅದ್ಭುತಗಳನ್ನು ಹೊಂದಿಕೊಂಡರು. ಯಾರು ಕೂಡ ಬರಿಗೈಯಲ್ಲಿ ಹೋಗಲಿಲ್ಲ. ಹಾಗಾಗಿ ಇಂದು ನಿಮ್ಮ ಜೀವಿತದಲ್ಲಿ ಕೂಡ
ಅದ್ಭುತ ನಡೆಯಲಿದೆ. ಪ್ರತಿಯೊಂದು ದಿನವೂ ಕೂಡ ಅದ್ಭುತ ನಡೆಯಲಿದೆ. ಈ ವರ್ಷ ಪೂರ್ತಿಯೂ ಅದ್ಭುತದ ವರ್ಷವಾಗಿ ನಿಮಗೆ ಇರಲಿದೆ. ನೀವು ನಂಬಿಕೆಯಿಂದ ಬೇಡಿಕೊಳ್ಳುತ್ತಾ ಎಲ್ಲ ಕಾರ್ಯಗಳನ್ನು ಹೊಂದಿಕೊಳ್ಳುವಿರಿ. ಆದ್ದರಿಂದಲೇ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದೆಂಬುದಾಗಿ ಯೇಸು ಹೇಳಿದ್ದಾನೆ. ಹಾಗಾಗಿ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ದೇವರು ನಿಮಗೆ ಖಂಡಿತ ಅದ್ಭುತ ಮಾಡುತ್ತಾರಲ್ಲ, ಖಂಡಿತ ಮಾಡುತ್ತಾರೆ. ನೋಡಿರಿ, ಕೊಯಂಬತ್ತೂರಿನಲ್ಲಿ ಒಬ್ಬರು ಅಯ್ಯ ಇದ್ದರು. ಸುಡಲೈ ಮಣಿ ಎಂಬುದಾಗಿ ಅವರ ಹೆಸರು. ಆ ಅಯ್ಯ ಅವರಿಗೆ ಒಂದು ಸಮಸ್ಯೆ. 20 ವರ್ಷಗಳಾಗಿ ಅವರಿಗೆ ಒಂದು ಕಿವಿ ಕೇಳುವುದಿಲ್ಲ, ಎಡಗಿವಿ. 20 ವರ್ಷಗಳಾಗಿ. ಕಳೆದ 2 ವರ್ಷಗಳಲ್ಲಿ ಅವರ ಕಣ್ಣಿನ ದೃಷ್ಟಿ ಕೂಡ ಕಡಿಮೆ ಆಗಿ ಕಣ್ಣಿನ ದೃಷ್ಟಿ ಕೂಡ ಬಾಧಿಸಲ್ಪಟ್ಟಿತು. ಮನಸ್ಸಿನಲ್ಲಿ ಎಷ್ಟು ವೇದನೆ ಇರುತ್ತದಲ್ಲವ, ಒಂದು ಕಿವಿ ಕೇಳುವುದಿಲ್ಲ, ಈಗ ಕಣ್ಣಿನ ದೃಷ್ಟಿ ಕೂಡ ಮೊಬ್ಬಾಗಿದೆ, ಒಂದು ದೊಡ್ಡ ಬಾಧೆ. ಆದರೆ ಅವರು ಬಹಳ ಭಕ್ತಿ ಉಳ್ಳವರು, ಕ್ರೈಸ್ತರು ಅಲ್ಲದವರು, ಕುಲದೇವರು ಎಂಬುದಾಗಿ ಒಂದನ್ನು ನಂಬಿ ಅದನ್ನೇ ಅವರು ಪೂಜಿಸಿ ಅದಕ್ಕಾಗಿ ಒಂದು ದೇವಸ್ಥಾನವನ್ನೆಲ್ಲ ಕಟ್ಟಿ ಬಲಿ ಕೊಡುವುದು, ಜಾತ್ರೆ ಮಾಡುವುದು, ಅದರಲ್ಲೆಲ್ಲ ಬಹಳ ಭಕ್ತಿಯಿಂದ ಇದ್ದರು. ತಮ್ಮ ಭಕ್ತಿಯನ್ನು ಪ್ರಕಟಿಸುವುದರಲ್ಲಿ ನಾಚಿಕೆ ಪಡದೆ ಆ ಭಕ್ತಿಗೆ ಗುರುತಾಗಿರುವಂಥ ಕಾರ್ಯಗಳನ್ನು ಹಚ್ಚಿಕೊಂಡೇ ಹೊರಗೆ ಬರುವರು. ಅಷ್ಟು ಭಕ್ತಿ ಉಳ್ಳಂಥವರು. ವಾರಕ್ಕೆ 2 ಬಾರಿ ಆದರೂ ಆ ದೇವಸ್ಥಾನದ ಕಾರ್ಯಗಳನ್ನೆಲ್ಲ ಮಾಡಿ ಬಹಳ ದೇವ ಭಕ್ತಿ ಉಳ್ಳಂಥವರು. ಅವರ ಮನೆಯಲ್ಲಿ 2 ಮಕ್ಕಳು ಯೇಸುವನ್ನು ಸ್ವೀಕರಿಸಿಕೊಂಡು ಚರ್ಚ್ಗೆ ಹೋಗಲು ಆರಂಭಿಸಿದರು. ಆದರೆ ಅಯ್ಯ ತಡೆ ಮಾಡಲಿಲ್ಲ. ಯಾಕಂದರೆ ಇವರು ಭಕ್ತಿ ಉಳ್ಳಂಥ ವ್ಯಕ್ತಿ ಅಲ್ಲವ, ಹಾಗಾಗಿ ನೀವು ಅದರಲ್ಲಿ ಭಕ್ತಿಯಿಂದ ಇದ್ದೀರಿ. ನಾನು ನನ್ನ ಕುಲದೇವರ ಮೇಲೆ ಭಕ್ತಿಯಿಂದ ಇದ್ದೇನೆ, ಚರ್ಚಿಗೆ ಅವರೇ ಕರೆದುಕೊಂಡು ಬಂದು ಬಿಡುವರು, ಮಕ್ಕಳಿಗೆ ಏನೂ ತಡೆ ಮಾಡುವುದಿಲ್ಲ. ಆದರೆ ಈ ಮಕ್ಕಳು ಒಮ್ಮೆ ನಾಲ್ಮಾಡಿಯಲ್ಲಿ ನಡೆದಂಥ ಒಂದು ಕೂಟಕ್ಕೆ ಬರುವಾಗ, ನಮ್ಮ ಜೊತೆ ನೀವು ಕೂಡ ಬನ್ನಿ, ಸುಮ್ಮನೆ ನೋಡಿಕೊಂಡು ಹೋಗುವುದಕ್ಕೆ ಬನ್ನಿ, ತುಂಬ ಜನ ಬರುತ್ತಾರೆ, ಸುಮ್ಮನೆಯಲ್ಲಿ ಏನು ನಡೆಯುತ್ತದೆ ನೋಡಿ ಬನ್ನಿ ಎಂಬುದಾಗಿ ಕರೆದರು. ಎಂದು ಕರೆದ ಕೂಡಲೇ ಸರಿ ಮಕ್ಕಳು ಕರೆಯುತ್ತಾರೆ, ಸುಮ್ಮನೆ ಹೋಗಿ ನೋಡಿಕೊಂಡು ಬರೋಣ, ಒಂದು ಪ್ರವಾಸದಂತೆ ಹೋಗಿ ಬರೋಣ ಎಂಬುದಾಗಿ ಆ ಅಯ್ಯ ಇಲ್ಲಿಗೆ ಬಂದರು. ಇಲ್ಲಿ ಬಂದರೆ ಸಾವಿರಾರು ಜನರು ಪೋಳಿಯೊಡಕಿನ ಪ್ರಾರ್ಥನೆಯಲ್ಲಿ ಕುಳಿತಿದ್ದಾರೆ, ಪ್ರಾರ್ಥಿಸುತ್ತಾ ಇದ್ದಾರೆ. ಅದನ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯ. ಇಷ್ಟು ಜನರು ಇಲ್ಲಿಗೆ ಬರುತ್ತಾರೆ ಅಂದರೆ ಇಲ್ಲಿ ಏನೋ ಒಂದು ಕಾರ್ಯ ಇದೆ ಎಂದು ಅವರು ಅಂದುಕೊಂಡರು. ನಂತರ ಯೇಸುವಿನ ಬಗ್ಗೆ ಹೇಳಿ ಪ್ರಾರ್ಥನೆ ಸಮಯದಲ್ಲಿ, ನೀವು ಯೇಸು ಎಂಬುದಾಗಿ ಕರೆದರೆ ಆತನು ಅದ್ಭುತ ಮಾಡುವನು, ನೀವು ಕರೆಯಿರಿ, ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾನು ನಡೆಸುತ್ತಾ ಇದ್ದೆನು. ಈ ಅಯ್ಯ ನೋಡುತ್ತಾರೆ, ಇಷ್ಟು ಜನರು ಪ್ರಾರ್ಥನೆ ಮಾಡುತ್ತಾ ಇದ್ದಾರಲ್ಲ, ಇಷ್ಟು ಜನರು ವಿಜ್ಞಾಪಿಸುತ್ತಾ ಇದ್ದಾರೆ, ಬೇಡಿಕೊಳ್ಳುತ್ತಾ ಇದ್ದಾರೆ, ಹಾಗಾದರೆ ಇದರಲ್ಲಿ ಏನೋ ಇದೆ. ನನಗೆ 20 ವರ್ಷಗಳಾಗಿ ಕಿವಿ ಕೇಳುತ್ತಾ ಇಲ್ಲ, ಸರಿ ಬೇಡಿಕೊಂಡು ನೋಡೋಣ ಎಂದು ಮೊಟ್ಟ ಮೊದಲ ಬಾರಿಗೆ ಯೇಸುವೆ 20 ವರ್ಷಗಳಾಗಿ ನನ್ನ ಕಿವಿ ಕೇಳುವುದಿಲ್ಲ, ನನ್ನ ಕಿವಿಯನ್ನು ಹಾಗೆ ತೆರೆಯಿರಿ ಎಂಬುದಾಗಿ ಪ್ರಾರ್ಥಿಸಿದರ. ಇವನು ಯಾವಾಗ ಪ್ರಾರ್ಥಿಸುತ್ತಾನೆ, ನಾನು ಇವನಿಗೆ ಯಾವಾಗ ಅದ್ಭುತ ಮಾಡುವುದು ಎಂದು ಯೇಸು ಕಾಯುತ್ತಾ ಇದ್ದನು. ಯೇಸುವೆ ನನಗೆ ಕಿವಿಯಲ್ಲಿ ಒಂದು ಅದ್ಭುತ ಮಾಡುವುದಿಲ್ಲವ, ನನ್ನ ಕಿವಿಯನ್ನು ತೆರೆಯಿರಿ ಎಂಬುದಾಗಿ ಪ್ರಾರ್ಥಿಸಿದ ಕೂಡಲೇ ಕಿವಿಯಲ್ಲಿ ಒಂದು ಶಕ್ತಿ ಇಳಿದು ಬಂದಿತು. ತಕ್ಷಣ ಕಿವಿ ತೆರೆಯಲ್ಪಟ್ಟಿತು. ಅವ್ರ ಸುತ್ತಲೂ ಪ್ರಾರ್ಥನೆ ಮಾಡುತ್ತಾ ಇರುವುದು ಕೇಳುತ್ತಾ ಇದೆ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಕೇಳುತ್ತಾ ಇದೆ. ಅವರಿಗೆ ದೊಡ್ಡ ಒಂದು ಆಶ್ಚರ್ಯ. ಒಂದೇ ಒಂದು ನಿಮಿಷ ಅಷ್ಟೇ, ಯೇಸು ಎಂಬುದಾಗಿ ನನ್ನ ಹೆಸರನ್ನು ಕೂಗಿ ಕರೆದೆನು, ತಕ್ಷಣವೇ ಬಿಡುಗಡೆ ಕೊಟ್ಟಿದ್ದಾರಲ್ಲ. ಈಗ ನಂತರ ಕಣ್ಣುಗಳಿಗಾಗಿ ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ನಡೆಯುವಾಗ ಅವರೊಳಗೆ ಒಂದು ನಂಬಿಕೆ ಬಂದಿತ್ತು. ನನ್ನ ಕಣ್ಣಿನ ದೃಷ್ಟಿಯನ್ನು ಕೂಡ ನೀವು ಸರಿಪಡಿಸಿ ಕೊಡಿರಿ, 2 ವರ್ಷಗಳಾಗಿ ನನಗೆ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದರ ದೇವರ ಕರ ಮುಟ್ಟಿತು. 2 ಅದ್ಭುತಗಳು. ಕಿವುಡು ಕಿವಿ ತೆರೆಯಲ್ಪಟ್ಟಿತು, ಕುರುಡು ಕಣ್ಣು ತೆರೆಯಲ್ಪಟ್ಟು ಸ್ಪಷ್ಟವಾದ ದೃಷ್ಟಿ ಬಂದಿತು. ಎಷ್ಟು ದೊಡ್ಡ ಸಂತೋಷ ನೋಡಿದ್ದೀರಾ? ಇದನ್ನು ಹೇಗೆ ಹೊಂದಿಕೊಂಡರು? ಯೇಸುವಿನ ಬಳಿಯಲ್ಲಿ ಬೇಡಿಕೊಂಡು ಹೊಂದಿಕೊಂಡರು. ನೀವು ಕೂಡ ಬೇಡಿಕೊಂಡರೆ ತಕ್ಷಣ ಅದ್ಭುತ ಮಾಡುವನು. ನಿಮಗಾಗಿ ನಾನು ಹೋಗಿ ಬೇಡಿಕೊಂಡರೆ ಮೊದಲು ಅವರೇ ಕೇಳುವಂತೆ ಹೇಳು ಎಂದು ಹೇಳುತ್ತಾರೆ. ನೀವು ಪ್ರಾರ್ಥನೆ ಮಾಡಿದರೆ ನಿಮಗಾಗಿ ನಾವು ಮಾಡುವಂತ ಪ್ರಾರ್ಥನೆ ಪರಿಣಾಮಕಾರಿಯಾಗಿರುತ್ತದೆ. ಹಾಗಾಗಿ ನೀವು ಬೇಡಿಕೊಳ್ಳಬೇಕು. ಇಂದು ನೀವು ಬೇಡಿಕೊಳ್ಳುವಿರಾ? ನಿಮಗೇನು ಬೇಕು? ಸೌಖ್ಯ ಬೇಕಾ? ಬಿಡುಗಡೆ ಬೇಕಾ? ಕೇಳಿರಿ, ಯೇಸುವೆಂದು ಕೇಳಿರಿ, ನಂಬಿಕೆಯಿಂದ ಬೇಡಿಕೊಳ್ಳಿ, ಅದ್ಭುತಗಳನ್ನು ಕಾಣುವಿರಿ. ಮತ್ತೊಬ್ಬ ಸಹೋದರ ನೋಡಿರೆ, ಅವರು ತಿರುಪತ್ತೂರಿಗೆ ಸೇರಿದಂಥ ಸಹೋದರ. ಅವರ ಹೆಸರು ತಿರುಮಾಲ್ ಎಂಬುದಾಗಿ. ಅವರು ಕೂಡ ಯೇಸುವನ್ನು ಅರಿಯದೇ ಇರುವಂಥ ಕುಟುಂಬಕ್ಕೆ ಸೇರಿದವರು, ಬಹಳ ಭಕ್ತಿ ಉಳ್ಳವರು. ಅವರಿಗೆ ಒಂದು ಸಮಸ್ಯೆ, 15 ವರ್ಷಗಳಾಗಿ ಅವರಿಗೆ ಮಕ್ಕಳಿಲ್ಲ. ಆ ಒಂದು ಸಮಸ್ಯೆ
ನಿಮ್ಮಲ್ಲಿ ಕೂಡ ಅನೇಕರು ಈ ವರ್ಷವಾದರೂ ಒಂದು ಮಗು ಆಗುವುದಿಲ್ಲವೋ ಎಂಬುದಾಗಿ ಕಾದಿದ್ದೀರಲ್ಲ, ಈ ಸಾಕ್ಷಿಯನ್ನು ಕೇಳಿರಿ. ಅವರಿಗೆ 15 ವರ್ಷಗಳಾಗಿ ಮಕ್ಕಳಿಲ್ಲ. ಬಹಳ ಬಾಧೆ. ಮನುಷ್ಯರು ಆಡುವಂಥ ಪರಿಹಾಸ್ಯದ ಮಾತುಗಳು, ಹೀಯಾಳಿಸುವಂಥ ಮಾತುಗಳು. ಆದ್ದರಿಂದ ಮೊದಲು ಚಿಕಿತ್ಸೆ ಪಡೆದುಕೊಳ್ಳಲು ಹೋದರು. ಅನೇಕ ಕಡೆಗಳಿಗೆ ಹೋಗಿ ಚಿಕಿತ್ಸೆಗಳನ್ನು ಪಡೆದುಕೊಂಡರೂ ಕೂಡ ಏನೂ ನಡೆಯಲಿಲ್ಲ, ಕಾರ್ಯ ಸಫಲವಾಗಲಿಲ್ಲ. ಇನ್ನು ದೇವರನ್ನೇ ನಂಬಬೇಕು ಎಂಬುದಾಗಿ ಯಾರ್ಯಾರು ಎಲ್ಲೆಲ್ಲ ಹೇಳುತ್ತಾರೋ ಎಲ್ಲ ಸ್ಥಳಗಳಿಗೂ ಕೂಡ ಹೋಗಿ ಹಣ ಖರ್ಚು ಮಾಡಿ ಹೆಂಡತಿಯ ಜೊತೆಗೆ ಹೋಗಿ ಎಲ್ಲವನ್ನೂ ಕೂಡ ಮಾಡಿ ನೋಡಿದರು. ಬಹಳ ಹಣ ಖರ್ಚು ಮಾಡಿ ಅನೇಕ ದೇವರುಗಳ ಬಳಿಗೆ ಹೋಗಿ ಅವರೊಂದನ್ನು ಹೇಳಿದರು, ಇವರೊಂದನ್ನು ಹೇಳಿದರು, ಎಲ್ಲ ಕಡೆಗಳಿಗೂ ಹೋಗಿ ಆ ದೇವರುಗಳನ್ನೆಲ್ಲ ಬೇಡಿಕೊಂಡು ನೋಡಿದರು. ಎಲ್ಲಿ ಕೂಡ ಆಶೀರ್ವಾದವನ್ನು ಕಾಣಲು ಆಗಲಿಲ್ಲ. ಕೊನೆಗೆ ನೋಡಿರಿ, ವೈದ್ಯರನ್ನು ನೋಡು, ದೆವ್ವವನ್ನು ನೋಡೆಂಬುದಾಗಿ ಹೇಳುತ್ತಾರಲ್ಲ, ಮಂತ್ರವಾದಿ ಬಳಿಗೆ ಹೋದರೆ ನಿಮಗೆ ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ ಮಂತ್ರವಾದಿ ಬಳಿಗೆ ಹೋದರು. ಅವನು ಸಾವಿರಾರು ಗಟ್ಟಲೆ ಹಣವನ್ನು ಕಿತ್ತುಕೊಂಡು ಮಾಟ ಮಂತ್ರ ಮಾಡುತ್ತೇನೆ, ಅದು ಮಾಡುತ್ತೇನೆ ಎಂಬುದಾಗಿ ಏನೇ ಮಾಡಿದರೂ ಕೂಡ ಪ್ರತಿಫಲ ಇಲ್ಲ. ಈಗ ಎಲ್ಲವೂ ಕೂಡ ಸೋಲು, ವಂಚನೆ, ನಿರಾಸೆಯನ್ನೇ ಉಂಟು ಮಾಡಿತು. ವೈದ್ಯಕೀಯ ಕೈಬಿಟ್ಟಿತು, ದೇವರುಗಳು ಕೂಡ ಕೈಬಿಟ್ಟರು, ಮಂತ್ರವಾದಿಯಿಂದಲೂ ಏನು ನಡೆಯಲಿಲ್ಲ. ಮನ ಸೋತು ಹೋಗಿ ಸತ್ತು ಹೋದರೆ ಒಳ್ಳೆಯದು ಎಂಬುದಾಗಿ ಹೇಳುವಂಥ ಒಂದು ನಿರಾಸೆ ಬಂದು ಬಿಟ್ಟಿತು. ಆಗ ಅವರು ಯೋಚನೆ ಮಾಡಿದರು, ಎಲ್ಲ ದೇವರುಗಳನ್ನು ಪೂಜಿಸಿದೆವು, ಯಾರ್ಯಾರೆಲ್ಲೆಲ್ಲ ಹೇಳುತ್ತಾರೋ ಎಲ್ಲ ಸ್ಥಳಗಳಿಗೂ ಹೋಗಿ ಎಲ್ಲ ದೇವರಿಗೂ ಪೂಜೆ ಮಾಡಿ ಬೇಡಿಕೊಂಡೆವು. ಈ ಕ್ರೈಸ್ತರೊಬ್ಬ ದೇವರನ್ನು ಆರಾಧಿಸುತ್ತಾರಲ್ಲ, ಯೇಸು ಕ್ರಿಸ್ತನು ಎಂಬುದಾಗಿ ಅವರ ಬಳಿ ಬೇಡಿಕೊಂಡು ನೋಡೋಣ ಎಂಬುದಾಗಿ ಅವರಲ್ಲಿ ಒಂದು ಆಸೆ. ಹೆಂಡತಿಗೆ ಹೇಳಿದರು, ನಾವೆಲ್ಲ ದೇವರುಗಳನ್ನು ನೋಡಿದ್ದೇವೆ, ಈಗ ಈ ಕ್ರೈಸ್ತರು ಯೇಸು ದೇವರೆಂಬುದಾಗಿ ಹೇಳುತ್ತಾರಲ್ಲ, ಅದನ್ನೊಮ್ಮೆ ಪ್ರಯತ್ನಿಸಿ ನೋಡೋಣ ಎಂಬುದಾಗಿ. ಸರಿ ಎಂಬುದಾಗಿ ಆತನನ್ನು ಎಲ್ಲಿ ಹುಡುಕುವುದು? ಆಗ ಪ್ರಾರ್ಥೋಣ ಬನ್ನಿ ಕಾರ್ಯಕ್ರಮದ ಕುರಿತಾಗಿ ಅವರು ಕೇಳಿದರು, ಟಿವಿಯಲ್ಲಿ ಬರುತ್ತದೆ ಎಂದು. ಆಗ ಅವರು ಕುಳಿತು ಕಾರ್ಯಕ್ರಮ ನೋಡಿದಾಗ ಯೇಸುವಿನ ಕುರಿತಾಗಿ ಸ್ಪಷ್ಟವಾಗಿ ಅರಿತುಕೊಂಡರು. ನಿರಂತರವಾಗಿ ಅವರು ವಾರ ವಾರ ನೋಡುತ್ತಾ ಇದ್ದಾರಾ, ಯೇಸುವಿನ ಕುರಿತಾಗಿ ಒಂದು ಸ್ಪಷ್ಟತೆ, ತಿಳುವಳಿಕೆ ಬಂದಿತ್ತು. ಒಮ್ಮೆ ಗರ್ಭದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಾಗ ಗಂಡ ಹೆಂಡತಿ ಇಬ್ಬರೂ ಕೂಡ ಕಣ್ಣೀರಿನಿಂದ ಯೇಸುವಿನ ಬಳಿ ಬೇಡಿಕೊಂಡರು. ಯೇಸುವನ್ನು ಅವರು ಕರೆದರು. ನಿಮಗಾಗಿ ಬೆಳೆಸಲು ನಮಗೊಂದು ಮಗುವನ್ನು ಕೊಡಿ ಎಂಬುದಾಗಿ ಬೇಡಿಕೊಂಡರು. ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸಿದರು. ದೇವರು ಅವರಿಗೆ ಮಕ್ಕಳ ಭಾಗ್ಯವನ್ನು ಅನುಗ್ರಹಿಸಿ ಆಶೀರ್ವದಿಸಿದರು. ದುಃಖ ನೀಗಿತು, ಅವಮಾನ ನೀಗಿತು, ವಂಚನೆಗಳು ನೀಗಿದವು, ದೊಡ್ಡ ಸಂತೋಷ ಉಂಟಾಯಿತು. ಅದನ್ನೇ ದೇವರು ನಿಮಗೂ ಮಾಡುತ್ತಾರೆ. ನೀವಿಂದು ನಂಬಿಕೆಯಿಂದ ಬೇಡಿಕೊಳ್ಳಿರಿ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂದು ದೇವರು ಹೇಳುತ್ತಾರೆ. ಬೇಡಿಕೊಳ್ಳುವ ಪ್ರತಿಯೊಬ್ಬಳು ಹೊಂದಿಕೊಳ್ಳುತ್ತಾಳೆ. ದೇವರು ನೀವು ಯಾವ ಧರ್ಮ, ಯಾವ ಜಾತಿ, ಯಾವ ಕುಲ, ಯಾವ ಹಿನ್ನೆಲೆ ಇದ್ಯಾವುದನ್ನು ಕೂಡ ನೋಡುವುದಿಲ್ಲ. ನಿಮ್ಮ ಹೃದಯವನ್ನು ನೋಡುತ್ತಾರೆ. ನಿಮ್ಮಲ್ಲಿ ನಂಬಿಕೆ ಇದೆಯಾ? ಯಥಾರ್ಥವಾದ ಹೃದಯದಿಂದ ಬೇಡಿಕೊಳ್ಳುತ್ತಾ ಇದ್ದೀರಾ? ದೇವರು ಅದನ್ನು ಮಾತ್ರ ನೋಡಿ ನಿಮಗೆ ಅದ್ಭುತ ಮಾಡುವರು. ಪ್ರತಿನಿತ್ಯ ಅದ್ಭುತ ನಡೆಯುತ್ತದೆ. ನೀವು ಆ ರೀತಿಯಾಗಿ ಬೇಡಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಎರಡನೆಯದಾಗಿ ದೇವರು ಹೇಳುತ್ತಾರೆ, ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ. ಏನನ್ನು ಹುಡುಕಬೇಕು? ಏನಾದರೂ ಕಳೆದು ಹೋದರೆ ಹುಡುಕಬೇಕು. ಏನಾದರೂ ಕಳೆದು ಹೋಯಿತು ಅಂದರೆ ಹುಡುಕಬೇಕಲ್ಲ. ಇನ್ನು ಚೆನ್ನಾಗಿ ಹುಡುಕಿರಿ, ಸಿಗುತ್ತದೆ ಎಂಬುದಾಗಿ ಹೇಳುತ್ತಾರೆ ಅಲ್ಲವಾ? ಆದರೆ ಇಲ್ಲಿ ಹುಡುಕಿರಿ, ಹುಡುಕಿರಿ ನಿಮಗೆ ಸಿಕ್ಕುವುದೆಂದು ದೇವರು ಹೇಳುತ್ತಾರಲ್ಲ. ಆತನು ಯಾವ ಕಾರ್ಯವನ್ನು ಹೇಳುತ್ತಿದ್ದಾನೆ? ಯೆರೆಮೀಯ 29ನೇ ಅಧ್ಯಾಯ 13-14 ವಾಕ್ಯಗಳನ್ನು ಓದುವುದಾದರೆ ದೇವರು ಒಂದು ಕಾರ್ಯ ಹೇಳುತ್ತಾರೆ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನೆಂದು ಕರ್ತನು ಹೇಳುತ್ತಾನೆ. ದೇವರೇ ಹೇಳುತ್ತಾರೆ, ನೀವು ನನ್ನನ್ನು ಹುಡುಕಿರಿ, ಮನಪೂರ್ವಕವಾಗಿ ಹುಡುಕಿದರೆ ನನ್ನನ್ನು ನಿಮಗೆ ಪ್ರಕಟಪಡಿಸುತ್ತೇನೆ. ಅದನ್ನೇ ಹೇಳುತ್ತಾರೆ, ನಾನು ನಿಮಗೆ ನನ್ನನ್ನು ಪ್ರಕಟಪಡಿಸುತ್ತೇನೆ, ತೋರ್ಪಡಿಸುತ್ತೇನೆ ಎಂಬುದಾಗಿ. ಹಾಗಾದರೆ ನಾವು ಯೇಸುವನ್ನು ಹುಡುಕಬೇಕು. ಆತನ ಮುಖ ದರ್ಶನವನ್ನು ಹುಡುಕಿರಿ ಎಂಬುದಾಗಿ 2 ಪೂರ್ವಕಾಲ ವೃತ್ತಾಂತ 7:14 ಹೇಳಲ್ಪಟ್ಟಿದೆ. ಆತನ ಮುಖವನ್ನು ಹುಡುಕಿರಿ. ನಾವು ಅನೇಕರು ಆಶೀರ್ವಾದಗಳನ್ನೇ ಹುಡುಕುತ್ತೇವೆ. ಆತನ ಕೈಗಳಲ್ಲಿರುವಂಥ ಮೇಲುಗಳನ್ನು ಕಿತ್ತುಕೊಳ್ಳಲು ಬಯಸುತ್ತೇವೆ. ಆತನನ್ನು ಹುಡುಕಬೇಕು. ಆತನು ಶ್ರೇಷ್ಠವಾದವನು, ಮಧುರವಾದವನು. ಆತನು ಸಂಗಡ ಇದ್ದರೆ ಸಾಕಲ್ಲವ, ನಮಗೆ ಎಲ್ಲ ಇದ್ದಂತೆ. ಹಾಗಾಗಿ ಆತನನ್ನು ಹುಡುಕಬೇಕು. ದಾನಿಯೇಲನು 9ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡಿದರೆ, ದಾನಿಯೇಲನು ತನ್ನ ವಯಸ್ಸಾದ ಕಾಲದಲ್ಲಿ ಕೂಡ ದೇವರ ಮುಖವನ್ನು ಹುಡುಕಿ ಉಪವಾಸ ಮಾಡಿದನು. ನಾನು ದೇವರನ್ನು ನೋಡಬೇಕು, ಮಾತನಾಡಬೇಕು, ದೇವರ ಬಳಿ ಒಂದು ವಿಷಯವನ್ನು ಕೇಳಬೇಕು ಎಂಬುದಾಗಿ.
ಹಾಗಾದರೆ ನೀವು ಮನಪೂರ್ವಕವಾಗಿ ನನ್ನನ್ನು ಹುಡುಕುವುದಾದರೆ ನೀವು ಹುಡುಕುವಾಗ ನಾನು ನಿಮಗೆ ದೊರಕುವೆನು ಎಂಬುದಾಗಿ. ಆದರೆ ಕೆಲವರು ಹೇಳುತ್ತಾರೆ, ದೇವರನ್ನು ನೋಡೋದಕ್ಕೆ ಆಗುವುದಿಲ್ಲ, ದೇವರನ್ನು ನೋಡಿದೆ, ಯೇಸುವನ್ನು ನೋಡಿದೆ ಎಂಬುದಾಗಿ ಯಾರಾದರೂ ಹೇಳಿದರೆ ವಂಚಿಸುತ್ತಾ ಇದ್ದಾರೆಂದು ಹೇಳುವರು. ಅದಕ್ಕೆ ಒಂದು ವಾಕ್ಯವನ್ನು ಕೂಡ ಹೇಳುತ್ತಾರೆ, ಏನೆಂದರೆ ಯೋಹಾನ 1:18 ದೇವರನ್ನು ಯಾರೂ ಎಂದಿಗೂ ಕಂಡಿಲ್ಲ. ಈ ವಾಕ್ಯವನ್ನು ಹೇಳಿಯೇ ಯಾರು ದೇವರನ್ನು ಎಂದಿಗೂ ಕೂಡ ಕಂಡಿಲ್ಲ, ಇವರು ಸುಮ್ಮನೆ ಏಮಾರಿಸುತ್ತಾ ಇದ್ದಾರೆ, ದೇವರನ್ನು ನೋಡುವುದಕ್ಕೆ ಯಾರಿಂದಲೂ ಆಗದು. ಆದರೆ ದೇವರು ಹೇಳುತ್ತಾರೆ, ಮನಪೂರ್ವಕವಾಗಿ ನೀವು ಹುಡುಕಿದರೆ ನಾನು ನಿಮಗೆ ದೊರೆಯುವೆನು, ನನ್ನನ್ನು ನೋಡಬಹುದು ಎಂಬುದಾಗಿ ದೇವರೇ ವಾಗ್ದಾನ ಮಾಡಿದ್ದಾರೆ. ಇದರಲ್ಲಿ ಯಾವುದು ನಿಜ? ಹಾಗಾದರೆ ಅಪೊಸ್ತಲರು 9ನೇ ಅಧ್ಯಾಯದಲ್ಲಿ ಸೌಲನು ಎಂಬಂತ ಯವನಸ್ಥನಿಗೆ ಯೇಸು ಕ್ರಿಸ್ತನು ಬೆಳಕಿನಲ್ಲಿ ಪ್ರತ್ಯಕ್ಷನಾಗಿ ನೇರವಾಗಿ ಮಾತನಾಡಿ ಜೀವಿತವನ್ನು ಬದಲಾಯಿಸಿ ಅವನನ್ನು ಸೇವಕನಾಗಿ ಮಾಡಿದನಲ್ಲವ? ಹಾಗಾದರೆ ದೇವರು ಒಬ್ಬ ಮನುಷ್ಯನನ್ನು ಸಂಧಿಸುವುದು ನಿಜ. ಮನಪೂರ್ವಕವಾಗಿ ಹುಡುಕಿದರೆ ಆತನನ್ನು ದರ್ಶಿಸುವುದು ನಿಜ. ಆತನನ್ನು ನೋಡಬಹುದು, ದರ್ಶಿಸಬಹುದು, ಆತನ ಸ್ವರವನ್ನು ಕೇಳಬಹುದು. ಆದರೆ ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿರುವುದು ಬಹಳ ಅವಶ್ಯ. ಪೂರ್ಣ ಮನಸ್ಸಿನಿಂದ ಹುಡುಕಬೇಕು, ದಾಹದಿಂದ ಹುಡುಕಬೇಕು, ಸ್ವಾರ್ಥವಿಲ್ಲದೆ ದೇವರನ್ನು ಹುಡುಕಬೇಕು. ಆಗಲೇ ದೇವರು ತನ್ನನ್ನು ಪ್ರಕಟಪಡಿಸುವರು. ಕಳೆದ ಶತಮಾನದಲ್ಲಿ 100 ವರ್ಷಗಳ ಹಿಂದೆ ಪಂಜಾಬ್ನಲ್ಲಿ, ನಾರ್ತ್ ಇಂಡಿಯಾದ ರಾಜ್ಯವಾಗಿರುವ ಪಂಜಾಬ್ನಲ್ಲಿ ಲುಧಿಯಾನ ಪಕ್ಕದಲ್ಲಿರುವಂಥ ರಾಂಪುರ್ ಎಂಬಂಥ ಒಂದು ಗ್ರಾಮ. ಆ ಪಟ್ಟಣದಲ್ಲಿ ಒಬ್ಬ ದೊಡ್ಡ ಹಣವಂತರು ಇದ್ದರು. ಅವರಿಗೆ ಒಬ್ಬನೇ ಒಬ್ಬ ಮಗ, ಸುಂದರ್ ಎಂಬುದಾಗಿ. ಅವನ ತಾಯಿಯವರು ಬಹಳ ಭಕ್ತಿ ಉಳ್ಳವರು, ಬಹಳ ದೇವರ ಪೂಜೆ ಮಾಡುವವರು. ಚಿಕ್ಕ ವಯಸ್ಸಿನಿಂದಲೇ ತನ್ನ ಮಗನಿಗೆ ದೇವರ ಭಕ್ತಿ, ದೇವರ ವಿಷಯವಾದ ಕಾರ್ಯಗಳನ್ನೆಲ್ಲ ಹೇಳಿ ಹೇಳಿ ಬೆಳೆಸಿ ಅವನಿಗೆ ದೇವರ ಮೇಲೆ ಒಂದು ದಾಹ ಬಂದಿತ್ತು. ದಿಢೀರೆಂದು ಇವನು ಯೌವನ ಪ್ರಾಯದಲ್ಲಿ ಇರುವಾಗ ಅವನ ತಾಯಿ ತೀರಿ ಹೋದರು. ತಾಯಿಯ ಪ್ರೀತಿ ಇಲ್ಲದೆ ಇರುವುದರಿಂದ ಅವನ ಹೃದಯದಲ್ಲಿ ಬಹಳ ಭಾರ, ಜೀವಿತದಲ್ಲಿ ಏನೋ ಕಳೆದುಕೊಂಡಂತ ರೀತಿಯಲ್ಲಿ. ಹಾಗಾದರೆ ಈ ತಾಯಿಯ ಪ್ರೀತಿಗೆ ಸರಿಸಮಾನವಾಗಿ ನನಗೆ ಸಾಂತ್ವನವಾಗಿ ಇರಬಹುದಾದವರು ಯಾರು ಅಂದರೆ ಅದು ದೇವರು ಮಾತ್ರ. ತಕ್ಷಣ ದೇವರನ್ನು ಹುಡುಕಲು ಆರಂಭಿಸಿದ. ತಾಯಿ ಹೇಳಿದಂಥ ದೇವರುಗಳನ್ನೆಲ್ಲ ಹುಡುಕಲು ಆರಂಭಿಸಿ ಆ ಧಾರ್ಮಿಕ ಗ್ರಂಥಗಳನ್ನೆಲ್ಲ ತೆಗೆದುಕೊಂಡು ಓದಿ ದೇವರನ್ನು ಹುಡುಕುವುದಕ್ಕೆ ಆರಂಭಿಸಿದನು. ಅದಕ್ಕಾಗಿರುವ ಪ್ರಾರ್ಥನೆಗಳನ್ನೆಲ್ಲ ಮಾಡಿದನು. ಯಾವುದರಲ್ಲಿ ಕೂಡ ಅವನಿಗೆ ಪ್ರತಿಫಲ ಸಿಕ್ಕಲಿಲ್ಲ. ಇಂಡಿಯಾದಲ್ಲಿ ಅನೇಕ ಧರ್ಮ ಗ್ರಂಥಗಳು ಇದೆ ಅಲ್ಲ, ಒಂದೊಂದು ಧರ್ಮಕ್ಕೆ ಒಂದೊಂದು ಧರ್ಮ ಗ್ರಂಥಗಳು ಇದೆ ಅಲ್ಲ, ಅದನ್ನೆಲ್ಲ ತೆಗೆದುಕೊಂಡು ಓದಿದನು. ಆ ದೇವರುಗಳನ್ನೆಲ್ಲ ಕರೆದು ನೋಡಿದನು. ಯಾವುದರಲ್ಲಿ ಕೂಡ ಒಂದು ಮನ ತೃಪ್ತಿ ಇಲ್ಲ. ಆದ್ದರಿಂದ ಹೆಚ್ಚಾಗಿ ದೇವರನ್ನು ಬಹಳ ದಾಹದಿಂದ ಹುಡುಕಿ ಅವನೊಳಗೆ ಒಂದು ಆಸೆ, ನಾನು ದೇವರನ್ನು ನೋಡಬೇಕು, ಆತನೊಂದಿಗೆ ಮಾತನಾಡಬೇಕು, ಆತನ ನನಗೆ ಸಾಂತ್ವನ, ನನಗೆ ತಂದೆ ತಾಯಿಯಾಗಿರಬೇಕು ಎಂದು ದೇವರನ್ನು ಹುಡುಕಿದನು. ಆದರೆ ಎಲ್ಲವೂ ಕೂಡ ವಂಚನೆ. ಹಾಗಾಗಿ ಕೊನೆಗೆ ನಿರಾಸೆಯಾಗಿ ಹೇಳಿದನು. ಅವನಿಗೆ ಅವರ ಮನೆಯ ಮೇಲೆ ಒಂದು ರೂಮ್, ಅಲ್ಲೇ ಅವನು ವಾಸವಾಗಿದ್ದನು. ಅವನು ಹೇಳಿದನು, ನಾಳೆ ಬೆಳಗ್ಗೆಯ ಒಳಗೆ ದೇವರು ಎಂಬುದಾಗಿ ಒಬ್ಬರು ಇದ್ದರೆ ನನ್ನನ್ನು ಬಂದು ಸಂಧಿಸಬೇಕು, ನಾನು ನೋಡಬೇಕು, ಮಾತನಾಡಬೇಕು. ಒಂದು ವೇಳೆ ಬರದೇ ಇದ್ದರೆ ನಾನು ಟ್ರೈನ್ಗೆ ಬಿದ್ದು ಸಾಯುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ. ಆ ರೀತಿಯಾಗಿ ಒಂದು ಬಹಳ ಆಸಕ್ತಿಯಿಂದ ಅವನು ದೇವರನ್ನು ಹುಡುಕಿದನು. ರಾತ್ರಿ ಅವನು ತನ್ನ ಕೋಣೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದನು. ದೇವರು ಯಾರೆಂಬುದಾಗಿ ತಿಳಿಯದು. ಅನೇಕ ದೇವರುಗಳ ಬಗ್ಗೆ ಪುಸ್ತಕಗಳಲ್ಲಿ ಅನೇಕ ಅವತಾರಗಳ ಬಗ್ಗೆ ಓದಿ ತಿಳಿದುಕೊಂಡಿದ್ದರೂ ಕೂಡ ಯಾರು ಅವರಾಗಿರಬಹುದಾ, ಇವರಾಗಿರಬಹುದಾ, ಯಾರೋ ಒಬ್ಬರು ದೇವರೆಂದು ಒಬ್ಬರು ಇದ್ದಾರೆ, ನಾನು ಅವರನ್ನು ನೋಡಬೇಕು, ಅವರನ್ನು ದರ್ಶಿಸಬೇಕು, ಅವರೇ ನನ್ನ ಜೀವಿತವನ್ನು ತೃಪ್ತಿಪಡಿಸಲು ಸಾಧ್ಯ ಎಂಬುದಾಗಿ ದಾಹದಿಂದ ಬೇಡಿಕೊಂಡನು. ರಾತ್ರಿಯೆಲ್ಲ ಬೇಡಿಕೊಂಡನು, ಗಂಟೆಗಟ್ಟಲೆ ಕುಳಿತು ಬೇಡಿಕೊಂಡನು. ಈಗ ಮುಂಜಾನೆ ಆಯಿತು. ಅವನು ಹೇಳಿದನು, ಮುಂಜಾನೆ ಇಷ್ಟು ಸಮಯದೊಳಗೆ ದೇವರೆಂದು ಒಬ್ಬರು ಇದ್ದರೆ ಅವರು ನನ್ನನ್ನು ಸಂಧಿಸಿ ತನ್ನನ್ನು ಪ್ರಕಟಿಸಿ ತೋರಿಸಬೇಕು, ಇಲ್ಲವಾದರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತೇನೆ ಎಂಬುದಾಗಿ. ಹಾಗಾಗಿ ದಾಹದಿಂದ ಹುಡುಕುತ್ತಾ ಇದ್ದಾನೆ. ಆ ಮುಂಜಾನೆಯ ಸಮಯದಲ್ಲಿ ಅವನು ದಾಹದಿಂದ ಬೇಡುತ್ತಾ ಇರುವಾಗ ದಿಢೀರೆಂದು ಆ ಕೋಣೆಯೊಳಗೆ ಪ್ರಕಾಶಮಾನವಾದ ಬೆಳಕು. ಅವನು ಭಯಪಟ್ಟು ಆ ಬೆಳಕನ್ನು ನೋಡಿದನು. ಆ ಬೆಳಕಿನ ಒಳಗೆ ಒಂದು ರೂಪ ಕಾಣುತ್ತಾ ಇದೆ. ಅದು ಅವನೊಟ್ಟಿಗೆ ಮಾತನಾಡಿತು. ತಾನು ಯೇಸು ಎಂಬುದಾಗಿ ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕಿದ್ದರಿಂದ ಪ್ರಕಟಿಸುವುದಕ್ಕೆ ಬಂದಿದ್ದೇನೆ ಎಂದು ಯೇಸು ತನ್ನನ್ನು ಅವನಿಗೆ ಪ್ರಕಟಿಸಿದನು. ಅವನು ಯೇಸುವನ್ನು ನೋಡಿದಂಥ ಸಂತೋಷದಲ್ಲಿ ಬಹಳ ಉತ್ಸಾಹದಿಂದ ಅವನು ನಂಬಲೇ ಇಲ್ಲ. ಯಾಕೆಂದರೆ ಯೇಸು ವಿದೇಶದ ದೇವರು,
ನಮಗದಕ್ಕೂ ಸಂಬಂಧ ಇಲ್ಲ ಅಂದುಕೊಂಡಿದ್ದನು. ನಮ್ಮ ಇಂಡಿಯಾದಲ್ಲಿ ಎಷ್ಟೋ ದೇವರುಗಳು ಇದ್ದಾರೆ, ಅದರಲ್ಲಿ ಯಾರೊಬ್ಬರು ನನ್ನನ್ನು ಸಂಧಿಸುತ್ತಾರೆ ಅಂದುಕೊಂಡಿದ್ದ. ಆದರೆ ಯೇಸುವೇ ನಿಜವಾದ ದೇವರು, ತನ್ನನ್ನು ಸಂಧಿಸಿದಂಥ ದೇವರೆಂದು ಅರಿತುಕೊಂಡು ಅದರ ನಂತರ ಅವನ ಜೀವಿತದಲ್ಲಿ ದೊಡ್ಡ ಬದಲಾವಣೆ. ತನ್ನ ಇಡೀ ಜೀವಿತವನ್ನೇ ಯೇಸುವಿಗೆ ಅರ್ಪಿಸಿಕೊಟ್ಟು ವಿವಾಹವನ್ನೇ ಮಾಡಿಕೊಳ್ಳದೆ ಸಾಧು ಸುಂದರ್ ಸಿಂಗ್ ಎಂಬ ಹೆಸರಿನಲ್ಲಿ ಅವರು ಲೋಕದೆಲ್ಲೆಡೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಆ ದೇವ ಮನುಷ್ಯರು ದೇವರನ್ನು ದರ್ಶಿಸಿದಂಥ ಅನೇಕ ಸಂದರ್ಭಗಳನ್ನು ಪುಸ್ತಕಗಳಲ್ಲಿ ಬರೆದಿದ್ದಾರೆ. ನೋಡಿರಿ, ತಮಿಳುನಾಡಿನ ರಾಮನಾಥಪುರಂನಲ್ಲಿ ಒಬ್ಬ ಯವನಸ್ಥನು. ಅವನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರೂ ಕೂಡ ಅವನಿಗೆ ಚಿಕ್ಕ ವಯಸ್ಸಿನಿಂದಲೇ ದೇವರ ಮೇಲೆ ನಂಬಿಕೆ ಇರಲಿಲ್ಲ. ಆದ್ದರಿಂದ ದೇವರು ಇಲ್ಲ ಎಂಬುದಾಗಿ ಹೇಳುವಂಥ ಒಂದು ಸಂಘಟನೆ, ಅದರಲ್ಲಿ ಹೋಗಿ ಅವನು ಸೇರಿಕೊಂಡನು. ಅಲ್ಲಿ ಹೋಗಿ ಅವರೊಟ್ಟಿಗೆ ಕುಳಿತು ಮಾತನಾಡುವುದು, ಯಾಕೆಂದರೆ ದೇವರ ಮೇಲೆ ನಂಬಿಕೆ ಇಲ್ಲ, ಚೆನ್ನಾಗಿ ಕುಡಿಯುವುದು, ಸೇದುವುದು, ಆ ರೀತಿಯಾಗಿ ಲೈಫ್ ಹೋಗುತ್ತಾ ಇತ್ತು. ಒಂದು ದಿನ ಯೇಸು ಅವನನ್ನು ಸಂಧಿಸಿದನು. ಯೇಸು ಅವನನ್ನು ಸಂಧಿಸಿ ಅವನಿಗೆ ತನ್ನನ್ನು ಪ್ರಕಟಪಡಿಸಿದನು. ಈಗ ಅವನೊಳಗೆ ಒಂದು ದೊಡ್ಡ ರಕ್ಷಣೆ, ಸಂತೋಷ ಬಂದಿತು. ಪಾಪಗಳಿಂದ ಬಿಡುಗಡೆ ಉಂಟಾಯಿತು. ಈಗ ಆ ವ್ಯಕ್ತಿಯಲ್ಲಿ ಏನು ಆಸೆ, ಈ ಸಾಧು ಸುಂದರ್ ಸಿಂಗ್ ಎಂದು ಹೇಳಿದನಲ್ಲ, ಅವರ ಪುಸ್ತಕಗಳನ್ನೆಲ್ಲ ತೆಗೆದುಕೊಂಡು ಅವನು ಓದಿದಾಗ ಅವನಲ್ಲಿ ಒಂದು ದಾಹ ಬಂದಿತ್ತು. ಈ ರೀತಿ ದೇವರು ಯೇಸು ಈ ರೀತಿ ಮನುಷ್ಯರಿಗೆ ತನ್ನನ್ನು ಪ್ರಕಟಪಡಿಸುತ್ತಾನೆ ಅಂದರೆ ನನಗೂ ಕೂಡ ಆತನು ಪ್ರಕಟವಾಗಬೇಕು ಎಂಬಂಥ ಒಂದು ಆಸೆ ಹೃದಯದಲ್ಲಿ ಬಂದಿತು. ಆದ್ದರಿಂದ ದಾಹದಿಂದ ಪ್ರಾರ್ಥಿಸಲು ಆರಂಭಿಸಿದನು. ನಾನು ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ದರ್ಶಿಸಬೇಕು, ದೇವರೇ ನೀವು ನನ್ನೊಂದಿಗೆ ಮಾತನಾಡಬೇಕು ಎಂಬುದಾಗಿ. ಒಂದು ದಿನ ಮನೆಯಲ್ಲಿ ಹೇಳಿದನು, ಇಂದು 2ರಲ್ಲಿ 1, ನಾನು ಹೋಗಿ ದೇವರ ಸಮ್ಮುಖದಲ್ಲಿ ಕಾಯುತ್ತೇನೆ, ದೇವರು ನನ್ನೊಂದಿಗೆ ಮಾತನಾಡಬೇಕು, ಎಷ್ಟು ಗಂಟೆಗಳಾದರೂ ಎಷ್ಟು ದಿನಗಳಾದರೂ ಬಾಗಿಲು ತಟ್ಟಬೇಡಿ ಎಂದು ಮನೆಯಲ್ಲಿ ಹೇಳಿಬಿಟ್ಟನು. ನೀರು ಮಾತ್ರ ಕೊಡಿ ಎಂಬುದಾಗಿ ನೀರನ್ನು ತೆಗೆದುಕೊಂಡು ಬಾಗಿಲನ್ನು ಹಾಕಿ ದೇವರನ್ನು ಹುಡುಕಲು ಪ್ರಾರಂಭಿಸಿದ. ದೇವರೇ ನೀವು ನನ್ನೊಂದಿಗೆ ಮಾತನಾಡಬೇಕು. ಒಂದು ವೇಳೆ ನಿಮ್ಮನ್ನು ರಾಜನು ಎಂಬುದಾಗಿ ನಾನು ಅಂದುಕೊಂಡಿದ್ದರೆ ಪ್ರಜೆಗಳೆಲ್ಲರೂ ಕೂಡ ರಾಜನನ್ನು ನೋಡಿರುವುದಿಲ್ಲ, ಹಾಗೆ ನಾನು ಇದ್ದು ಬಿಡುತ್ತೇನೆ. ಒಂದು ವೇಳೆ ನಿಮ್ಮನ್ನು ಯಜಮಾನನು ಅಂದುಕೊಂಡರೆ ಆಳುಗಳೆಲ್ಲರೂ ಯಜಮಾನನನ್ನು ನೋಡಿರುವುದಿಲ್ಲ, ಆ ರೀತಿ ನೋಡದೇ ಇರುವಂಥ ಆಳುಗಳು ಕೂಡ ಇರುತ್ತಾರೆ. ಆದರೆ ನೀವು ನನ್ನನ್ನು ಮಗನೇ ಎಂಬುದಾಗಿ ಕರೆಯುತ್ತಾ ಇದ್ದೀರಿ, ಅಂದರೆ ನೀವು ನನ್ನ ತಂದೆ. ಹಾಗಾದರೆ ತಂದೆಯ ಮುಖವನ್ನು ಮಗ ನೋಡದೇ ಇದ್ದರೆ ಅದು ಹೇಗೆ? ನಿನ್ನ ತಂದೆ ನಿನಗೆ ಗೊತ್ತಾ? ಏನೋ ದೇವರನ್ನು ತಂದೆ ಅನ್ನುತ್ತೀಯಾ, ಅವರನ್ನು ನೋಡಿದ್ದೀಯಾ, ಅವರೊಂದಿಗೆ ಮಾತನಾಡಿದ್ದೀಯಾ ಎಂದು ಕೇಳಿದರೆ ಏನು ಹೇಳುವುದು? ಆದ್ದರಿಂದ ನೀವು ನನ್ನೊಂದಿಗೆ ಮಾತನಾಡಬೇಕು, ನಾನು ನಿಮ್ಮನ್ನು ನೋಡಬೇಕು, ನನಗೆ ಆ ಒಂದು ಅನುಭವ ಬೇಕು ಎಂದು ದಾಹದಿಂದ ಬೇಡಿಕೊಳ್ಳುತ್ತಾ ಇದ್ದನು. ಬಹಳ ಸಮಯ ಪ್ರಾರ್ಥಿಸುತ್ತಾ ಇದ್ದಾನೆ, ದೇವರ ಪಾದಗಳಲ್ಲಿ ಕಾದಿದ್ದು. ಪೂರ್ಣ ಹೃದಯದಿಂದ ದಾಹದಿಂದ ದೇವರನ್ನು ಹುಡುಕಿದ್ದರಿಂದ ಆ ರೂಮಿನೊಳಗೆ ಒಂದು ಪ್ರಕಾಶವಾದ ಬೆಳಕು ಬರುವುದನ್ನು ಕಂಡನು. ಆ ಬೆಳಕಿನ ಮಧ್ಯದಲ್ಲಿ ಮಿಂಚಿನ ಹಾಗೆ ಒಂದು ರೂಪ ಕಾಣುತ್ತಾ ಇದೆ. ಲೈಟ್ನಿಂಗ್, ಮಿಂಚಿನ ಹಾಗೆ ಒಂದು ರೂಪ ಕಾಣುತ್ತಾ ಇದೆ. ಅದನ್ನು ಗಮನಿಸಿ ನೋಡುವಾಗ ತಿಳಿಯಿತು, ಯೇಸುವಿನ ಹಾಗೆ ಇರುವಂಥ ಒಂದು ರೂಪ. ಅದರೊಳಗಿಂದ ಯೇಸು ಮಾತನಾಡಲು ಆರಂಭಿಸಿದನು. ಮಾತನಾಡಲು ಆರಂಭಿಸಿದ್ದು ಮಾತ್ರವಲ್ಲ, ತನ್ನನ್ನು ಪ್ರಕಟಿಸಿದ್ದು ಮಾತ್ರವಲ್ಲ, ಅವರನ್ನು ತನ್ನ ಪ್ರವಾದಿಯಾಗಿ ಅಭಿಷೇಕಿಸಿ ಇಂದಿನವರೆಗೂ ಉಪಯೋಗಿಸುತ್ತಾ ಇದ್ದಾನೆ. ನಮ್ಮ ಪ್ರೀತಿಯ ಸಹೋದರ ವಿನ್ಸೆಂಟ್ ಸೆಲ್ಲೋಕುಮಾರ್ ಅವರ ಜೀವಿತದಲ್ಲಿ ನಡೆದಂಥ ಒಂದು ಸಂಭವ ಇದು. ನೋಡಿರಿ, ದೇವರು ತನ್ನನ್ನು ಪ್ರಕಟಿಸಿ, ತನ್ನನ್ನು ತೋರ್ಪಡಿಸಿ, ತಾನೇ ಜೀವವುಳ್ಳಂಥ ದೇವರು ಎಂಬುದಾಗಿ ಅರಿಯುವಂತೆ ಮಾಡಿದರು. ಹಾಗಾದರೆ ಪೂರ್ಣ ಹೃದಯದಿಂದ ಹುಡುಕುವುದಾದರೆ ದೇವರನ್ನು ಕಂಡುಕೊಳ್ಳಬಹುದು. ನಾನು ಹೇಳಿದನಲ್ಲವ, ಯೋಹಾನ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದೇವರನ್ನು ಯಾರೂ ಎಂದಿಗೂ ಕಂಡಿಲ್ಲ ಈ ವಾಕ್ಯವನ್ನು ಹೇಳುತ್ತಾರೆ. ಯಾರು ಕಂಡಿಲ್ಲ ಎಂಬುದಾಗಿ ಬೈಬಲ್ನಲ್ಲಿ ಇದೆ ಅಲ್ಲ, ನೋಡೋದಕ್ಕೆ ಆಗದು. ಇದು ಯಾರು ಹೇಳುವಂಥ ಮಾತು ಗೊತ್ತಾ? ಸೋಮಾರಿ ಕ್ರೈಸ್ತರು, ಪ್ರಾರ್ಥನೆ ಮಾಡದೇ ಇರುವಂಥ ಕ್ರೈಸ್ತರು ಹೇಳುವ ಮಾತು. ಸುಮ್ಮನೆ ಹೆಸರಿಗೆ ಒಂದು ಪ್ರಾರ್ಥನೆ ಮಾಡಿ ಹೋಗುವರು ಆ ರೀತಿಯ ಜನರು. ದೇವರ ಮುಖವನ್ನು ಹುಡುಕಬೇಕು, ಆತನ ಸ್ವರವನ್ನು ಕೇಳಬೇಕು, ಆತನ ಪಾದಗಳಲ್ಲಿ ಕಾದಿರಬೇಕು ಎಂಬ ಯೋಚನೆಯೇ ಇಲ್ಲದವರು. ಆದರೆ ಆ ವಾಕ್ಯದ ಮುಂದಿನ ಭಾಗವನ್ನು ನೋಡಿರೆ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನೋ. ಯೇಸು ತಂದೆಯನ್ನು ನಮಗೆ ತಿಳಿಯಪಡಿಸಿದನೋ, ಅಂದರೆ ತಂದೆಯಾಗಿರುವ ದೇವರು, ಕಾಣಲಾಗದಿರುವ ಕರ್ತನೋ, ಉನ್ನತೋನ್ನತವಾದ ಆಕಾಶವು ಆತನಿಗೆ ಸಾಲದು, ಆತನ ನೋಡಲು ಆಗದು, ಆತನ ಆತ್ಮ ಸ್ವರೂಪನೋ. ಆದರೆ ಆತನನ್ನು ಪ್ರಕಟಪಡಿಸಲೆಂದೇ ಯೇಸು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಯೇಸುವನ್ನು ನೋಡಬಹುದು, ಆತನನ್ನು ದರ್ಶಿಸಬಹುದು, ಆತನ ಸ್ವರವನ್ನು ಕೇಳಬಹುದು. ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ, ಮುಂದಿನ ವಾಕ್ಯ ಹೇಳುತ್ತದಲ್ಲ, ಯೇಸು ಆತನ ನಮಗೆ ತಿಳಿಸುತ್ತಾನೆ, ಪ್ರಕಟಪಡಿಸುತ್ತಾನೆ ಎಂಬುದಾಗಿ.
ಹಾಗಾಗಿ ಯೇಸುವನ್ನು ನೀವು ನೋಡಬಹುದು, ಆತನ ಸ್ವರವನ್ನು ಕೇಳಬಹುದು. ಆತನು ನಿಮ್ಮೊಂದಿಗೆ ಇದ್ದು ಆಲೋಚನೆ ಕೊಟ್ಟು ಸುಂದರವಾಗಿ ಮುನ್ನಡೆಸಬಹುದು. ಅದ್ಭುತವಾದ ದೇವರು. ಹಾಗಾದರೆ ನೀವು ಮನಪೂರ್ವಕವಾಗಿ ಹುಡುಕಿದರೆ ಆತನನ್ನು ಕಂಡುಕೊಳ್ಳಬಹುದು. ಆತ ನಿಮ್ಮೊಟ್ಟಿಗೆ ಮಾತನಾಡುವನು, ನಿಮ್ಮನ್ನು ಗೈಡ್ ಮಾಡುವನು, ನಿಮ್ಮನ್ನು ಮುನ್ನಡೆಸುತ್ತಾನೆ. ನೀವು ಆತನನ್ನು ದರ್ಶಿಸಬಹುದು, ಆತನ ಸ್ವರವನ್ನು ಕೇಳಬಹುದು. ಹಾಗಾದರೆ ಪೂರ್ಣ ಹೃದಯದಿಂದ ಹುಡುಕಿರಿ, ಆಸಕ್ತಿಯಿಂದ ತವಕದಿಂದ ಆತನನ್ನು ಹುಡುಕಿರಿ, ದೇವರನ್ನು ಹುಡುಕಿರಿ, ವಾಕ್ಯವನ್ನು ಧ್ಯಾನಿಸಿ ಆತನನ್ನು ಹುಡುಕಿರಿ, ದೇವರನ್ನು ನೀವು ಕಂಡುಕೊಳ್ಳುವಿರಿ. ಸರಿ, ಮೂರನೆಯದಾಗಿ ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ದೇವರು ಹೇಳುತ್ತಾ ಇದ್ದಾರೆ, ನೀನು ತಟ್ಟಿದರೆ ನಿನಗೆ ತೆರೆಯಲ್ಪಡುತ್ತದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಇದು ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ, ಲೂಕನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಪಕ್ಕದಲ್ಲಿದ್ದಂಥ ಸ್ನೇಹಿತನ ಮನೆಗೆ ಹೋಗುತ್ತಾನೆ. ಸ್ನೇಹಿತನ ಮನೆ ಬಾಗಿಲನ್ನು ತಟ್ಟುತ್ತಾನೆ. ಅವನು ಒಳಗಿನಿಂದಲೇ ಏನು ವಿಷಯ ಎಂಬುದಾಗಿ ಕೇಳುತ್ತಾನೆ. ನನ್ನ ಸ್ನೇಹಿತನು ಒಬ್ಬನು ಬಂದಿದ್ದಾನೆ, ಮನೆಯಲ್ಲಿ ಊಟ ಇಲ್ಲ, ನೀನೊಂದು 3 ರೊಟ್ಟಿ ಕೊಟ್ಟರೆ, ಊಟ ಕೊಟ್ಟರೆ ನನ್ನ ಸ್ನೇಹಿತನ ಹಸಿವನ್ನು ನಾನು ತೀರಿಸುವೆನೋ ಎಂಬುದಾಗಿ ಅವನು ಸಾಲವಾಗಿ ಕೇಳುತ್ತಾ ಇದ್ದಾನೆ. ಅದನ್ನು ಕೊಡು ಎಂಬುದಾಗಿ. ಮನೆಯೊಳಗೆ ಇರುವಂಥವನು ಹೇಳುತ್ತಾನೆ, ಇಲ್ಲ ಇಲ್ಲ, ಈಗ ಕೊಡಲು ಆಗುವುದಿಲ್ಲ, ಮಕ್ಕಳೆಲ್ಲ ಮಲಗಿದ್ದಾರೆ, ನಾನು ಕೂಡ ಮಲಗಿದ್ದೇನೆ, ಡಿಸ್ಟರ್ಬ್ ಆಗುತ್ತದೆ ಎಂಬುದಾಗಿ ಅವನು ಹೇಳುತ್ತಾ ಇದ್ದಾನೆ. ಆ ರೀತಿ ಹೇಳಿದರೂ ಕೂಡ ಅವನು ಸ್ನೇಹಿತನ ಬಳಿ ಕಾಡುತ್ತಾ ಬೇಡಿದನು. ನೋಡಿರಿ, ಆ ಸ್ನೇಹಿತನ ಬಳಿ ಅವನು ಕಾಡುತ್ತಾ ಬೇಡಿದನು, ಹಂಬಲದಿಂದ ಕೇಳುತ್ತಾ ಇದ್ದಾನೆ. ನನ್ನ ಸ್ನೇಹಿತ ಬಂದಿದ್ದಾನೆ, ನನ್ನ ಮನೆಗೆ ಬಂದಿದ್ದಾನೆ, ಹಸಿವಿನಲ್ಲಿದ್ದಾನೆ, ನಾನು ಅವನನ್ನು ಪೋಷಿಸಬೇಕೆಂದು ಕಾಡುತ್ತಾ ಬೇಡಿದ್ದರಿಂದ ಸರಿಯೇ, ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಅವನು ಎದ್ದು ಕೊಟ್ಟನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಇದನ್ನೇ ದೇವರು ಏನು ಹೇಳುತ್ತಾರೆ ಅಂದರೆ, ನೀವು ಕೂಡ ತಟ್ಟಿದರೆ ತೆರೆಯಲ್ಪಡುತ್ತದೆ. ಯಾವುದಕ್ಕಾಗಿ ತಟ್ಟಬೇಕು ಅಂದರೆ, ನಿಮಗಾಗಿ ಅಲ್ಲ, ನಿಮ್ಮ ಸ್ನೇಹಿತರಿಗಾಗಿ, ನಿಮ್ಮ ಬಂಧುಗಳಿಗಾಗಿ, ನಿಮ್ಮ ಸುತ್ತಲಿರುವಂಥ ಜನರಿಗಾಗಿ, ನಿಮ್ಮ ಗ್ರಾಮದಲ್ಲಿರುವ ಜನರಿಗಾಗಿ, ನಿಮ್ಮ ಪಟ್ಟಣದಲ್ಲಿರುವಂಥ ಜನರಿಗಾಗಿ, ದೇಶದಲ್ಲಿರುವಂಥ ಜನರಿಗಾಗಿ ದೇವರ ಬಾಗಿಲನ್ನು ತಟ್ಟಬೇಕು. ತಟ್ಟಬೇಕು ತಟ್ಟಬೇಕು ತಟ್ಟಬೇಕು. ದೇವರ, ಇವರಿಗೆ ನೀವು ಕರುಣೆ ತೋರಿರಿ, ಇವರನ್ನು ಕ್ಷಮಿಸಿರಿ, ಇವರನ್ನು ರಕ್ಷಿಸಿರಿ, ಇವರು ಕೂಡ ನಿಮ್ಮ ಮಕ್ಕಳಾಗಿ ಬದಲಾಗಬೇಕು ಎಂದು ನೀವು ತಟ್ಟಬೇಕು. ಹಾಗಾದರೆ ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವುದು, ಮತ್ತೊಬ್ಬರ ಭಾರಗಳನ್ನು ನಮ್ಮ ಭಾರವಾಗಿ ತೆಗೆದುಕೊಂಡು ದೇವರ ಮುಂದೆ ವಿಜ್ಞಾಪನೆ ಮಾಡುವುದು. ಆ ರೀತಿಯಾಗಿ ನಾವು ಮತ್ತೊಬ್ಬರಿಗಾಗಿ ದೇವರ ಸಮ್ಮುಖದಲ್ಲಿ ನಿಂತು ಆತನ ಬಾಗಿಲನ್ನು ತಟ್ಟಿದರೆ, ಪರಲೋಕದ ಬಾಗಿಲನ್ನು ತಟ್ಟಿದರೆ ದೇವರು ಖಂಡಿತ ಉತ್ತರ ಕೊಡುವರು. ಆದ್ದರಿಂದಲೇ 1 ತಿಮೋಥೆ 2ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ಹೇಳಲಾಗಿದೆ, ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪಕ್ಕದ ಮನೆಯಲ್ಲಿರುವವರು, ಮುಂದಿನ ಮನೆಯಲ್ಲಿರುವವರು, ಜೊತೆಗೆ ಕೆಲಸ ಮಾಡುವಂಥವರು, ಸ್ನೇಹಿತರು, ಬಂಧುಗಳು, ಇನ್ನೂ ಕೂಡ ಯೇಸುವನ್ನು ಅರಿಯದೇ ಇರುವಂಥ, ತಿಳಿಯದೇ ಇರುವಂಥ ಲಕ್ಷಾಂತರ ಜನರು ನಮ್ಮ ಕಣ್ಣುಗಳ ಮುಂದೆಯೇ ಇದ್ದಾರಲ್ಲ, ಅವರಿಗೋಸ್ಕರ ದೇವರ ಸಮ್ಮುಖಕ್ಕೆ ಹೋಗಿ ಜೋರಾಗಿ ಬಾಗಿಲನ್ನು ತಟ್ಟಿರಿ. ದೇವರೇ ಅವರ ರಕ್ಷಣೆ ಹೊಂದಬೇಕು, ನಿಮ್ಮನ್ನು ಪ್ರಕಟಪಡಿಸಬೇಕು, ಈ ಆತ್ಮಗಳೆಲ್ಲ ದೇವರೇ ನನಗೆ ಬೇಕು. ಆ ರೀತಿಯಾಗಿ ನೀವು ಆಸಕ್ತಿಯಿಂದ ಬೇಡಿಕೊಳ್ಳುವಾಗ ಅದ್ಭುತಗಳು ನಡೆಯುತ್ತವೆ. ಅಷ್ಟು ಮಾತ್ರವಲ್ಲ, ದೇಶವನ್ನಾಳುವ ನಾಯಕರುಗಳು, ಅಧಿಕಾರದಲ್ಲಿ ಇರುವಂಥವರಿಗಾಗಿ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ ದೇವರು ಹೇಳುತ್ತಾರಲ್ಲ. ನೀವು ಪ್ರಾರ್ಥನೆ ಮಾಡಿದರೆ ದೇಶದಲ್ಲಿ ಸುಖ, ಸಮಾಧಾನ, ಪೂರ್ಣ ಭಕ್ತಿ, ಗೌರವ ಕಾಣುತ್ತದೆ. ಹಾಗಾದರೆ ನೀವು ಬೇಡಬೇಕೆಂಬುದಾಗಿ ದೇವರು ಕಾಯುತ್ತಾ ಇದ್ದಾರೆ. ನೀವು ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ತಟ್ಟಿರಿ, ತೆರೆಯಲ್ಪಡುತ್ತದೆ. ಅದೇ ರೀತಿ ದೇವರು ಇಂದು ನಿಮಗೆ ಮಾತು ಕೊಟ್ಟ ಹಾಗೆ ನೀವು ತಟ್ಟುವಿರಾ? ಮತ್ತೊಬ್ಬರಿಗಾಗಿ ವಿಜ್ಞಾಪನೆ ಮಾಡುವಿರಾ? ಆತ್ಮಗಳು ರಕ್ಷಣೆ ಹೊಂದುವಂತೆ, ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಹೊಂದುವಂತೆ ನೀವು ಆಸಕ್ತಿಯಿಂದ ವಿಜ್ಞಾಪನೆ ಮಾಡಿದರೆ ಖಂಡಿತವಾಗಿ ಆ ಬದಲಾವಣೆಗಳನ್ನು, ಅದ್ಭುತಗಳನ್ನು ನೀವು ಕಾಣುವಿರಿ. ಹಾಗಾದರೆ ದೇವರು ಈ ವರ್ಷದಲ್ಲಿ ಏನು ಹೇಳಿದ್ದಾರೆ? ನನ್ನ ಮಕ್ಕಳೇ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ನಾನು ನನ್ನನ್ನು ನಿಮಗೆ ಪ್ರಕಟಪಡಿಸುವೆನು, ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ಮತ್ತೊಬ್ಬರಿಗಾಗಿ ದೇವರ ಬಾಗಿಲನ್ನು ತಟ್ಟಿ, ಈ ಜನರಿಗೆ ಅದ್ಭುತ ನಡೆಯಬೇಕು, ಈ ಜನರ ರಕ್ಷಣೆ ಹೊಂದಬೇಕು, ಈ ಜನರಿಗೆ ನಿಮ್ಮನ್ನು ಪ್ರಕಟಪಡಿಸಿ ಎಂದು ಮತ್ತೊಬ್ಬರಿಗಾಗಿ ನೀವು ವಿಜ್ಞಾಪನೆ ಮಾಡಿರಿ. ದೇವರು ಕ್ರಿಯೆ ಮಾಡುವುದನ್ನು ನೀವು ನೋಡುವಿರಿ. ಈಗ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ದೇವರೇ, ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ವರ್ಷದ ಒಂದೊಂದು ದಿನವೂ
ಈ ವಾಗ್ದಾನದ ಆಶೀರ್ವಾದವನ್ನು ನಾವು ಕಾಣಬೇಕು, ಅನುಭವಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಈಗ ಪ್ರಾರ್ಥಿಸೋಣವ. ಈ ವರ್ಷದಲ್ಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ನಡೆಯುವುದನ್ನು ದೇವರೀಗ ಹೇಳಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ತಟ್ಟುವಾಗ ತೆರೆಯಲ್ಪಡುತ್ತದೆ, ನೀನು ಬೇಡುವಾಗ ನಿನಗೆ ದೊರೆಯುತ್ತದೆ. ದೇವರು ಹೇಳುತ್ತಾರೆ, ನೀನು ಹುಡುಕುವಾಗ ನಿನಗೆ ಪ್ರಕಟವಾಗುತ್ತದೆ, ನೀನೆಲ್ಲವನ್ನು ಕಂಡುಕೊಳ್ಳುತ್ತೀಯಾ. ಹಾಗಾದರೆ ಈಗ ನಾವು ದೇವರ ಬಳಿಯಲ್ಲಿ ಕೇಳಲಿದ್ದೇವೆ. ಸಾಧ್ಯವಾದರೆ ಮೊಣಕಾಲು ಹಾಕಿಕೊಳ್ಳಿ ಅಥವಾ ಕುಳಿತುಕೊಂಡೇ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ ಹೊಸ ವರ್ಷದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ದೇವರೇ, ನಾನು ಕೂಡ ನಂಬಿಕೆಯಿಂದ ಬೇಡಿಕೊಳ್ಳುತ್ತೇನೆ, ಈ ಕಾರ್ಯದಲ್ಲಿ ನನಗೊಂದು ಅದ್ಭುತ ಮಾಡಿರಿ ಎಂಬುದಾಗಿ ಕೇಳಿರಿ. ಯೇಸುವಿನ ನಾಮದಲ್ಲಿ ನೀವು ಈಗ ನಂಬಿಕೆಯಿಂದ ಬೇಡಿಕೊಳ್ಳಿ. ದೇವರೇ, ಈ ಕಾರ್ಯಕ್ಕಾಗಿ ನಾನು ಬೇಡಿಕೊಳ್ಳುತ್ತೇನೆ, ಇದು ನನಗೆ ಬೇಕು, ನೀವು ನನಗೆ ಇದನ್ನು ನೆರವೇರಿಸಿ ಕೊಡಿ ಎಂಬುದಾಗಿ ಬೇಡಿಕೊಳ್ಳಿ. ಒಂದು ವೇಳೆ ನೀವು ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥಿಸಬೇಕು, ನಿಮ್ಮ ಕುಟುಂಬಸ್ಥರಿಗಾಗಿ, ಮತ್ತೊಬ್ಬರಿಗಾಗಿ, ನಿಮ್ಮ ಸ್ವಂತದವರು, ಬಂಧುಗಳು, ಪಕ್ಕದ ಮನೆ, ಮುಂದಿನ ಮನೆ, ಅವರು ನಿಮ್ಮನ್ನು ಅರಿಯದೇ ಇದ್ದಾರೆ ದೇವರೇ, ಅವರಿಗಾಗಿ ನಾನು ಬೇಡಿಕೊಳ್ಳುತ್ತೇನೆ. ಪ್ರಾರ್ಥಿಸಿರಿ, ವಿಜ್ಞಾಪನೆ ಮಾಡುತ್ತೇನೆ. ನೀವು ಜೋರಾಗಿ ಬಾಗಿಲನ್ನು ತಟ್ಟಿರಿ. ಅವರಿಗೋಸ್ಕರ ಮಾಡುವಂತ ಪ್ರಾರ್ಥನೆ ದೇವರು ಖಂಡಿತವಾಗಿ ಅದ್ಭುತ ಮಾಡಿ ನಿಮ್ಮನ್ನು ಸಂತೋಷ ಪಡಿಸುತ್ತಾರೆ. ನಂಬಿಕೆಯಿಂದ ಬೇಡಿಕೊಳ್ಳಿ, ಜೋರಾಗಿ ಬಾಗಿಲನ್ನು ತಟ್ಟಿರಿ. ದೇವರೇ, ತೆರೆಯಲ್ಪಡಲಿ. ದೇವರೇ, ಅವರು ರಕ್ಷಣೆ ಹೊಂದಲಿ. ದೇವರೇ, ಅವರು ಅಭಿಷೇಕ ಹೊಂದಲಿ. ಬರೋಣಕ್ಕೆ ಅವರು ಸಿದ್ಧರಾಗಲಿ. ದೇವರೇ, ಅವರನ್ನು ಮುಟ್ಟಬೇಕು, ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಹೇಳಿ ಪ್ರಾರ್ಥಿಸಿರಿ. ನೀವು ಹುಡುಕಿರಿ ಪೂರ್ಣ ಹೃದಯದಿಂದ, ದಾಹದಿಂದ, ಬಯಕೆಯಿಂದ. ದೇವರೇ, ನಿಮ್ಮ ಸಮ್ಮುಖವನ್ನು ಹುಡುಕುತ್ತೇನೆ, ನಿಮ್ಮ ಮುಖವನ್ನು ಹುಡುಕುತ್ತೇನೆ. ದೇವರೇ, ನಿಮ್ಮ ಪ್ರಸನ್ನತೆಯನ್ನು ಅರಿತುಕೊಳ್ಳಲು ಬಯಸುತ್ತೇನೆ, ನಿಮ್ಮನ್ನು ಪ್ರಕಟಪಡಿಸಿರಿ. ದೇವರ ಬಳಿಯಲ್ಲಿ ಕೇಳುತ್ತಾ ಈಗ ಅದ್ಭುತಗಳು ನಡೆಯುತ್ತಾ ಇವೆ. ಆಶೀರ್ವಾದಗಳನ್ನು ಹೊಂದುತ್ತಾ ಇದ್ದೀರಿ. ಈ ವರ್ಷ ನಿಮಗೆ ಏನು ಆಶೀರ್ವಾದ ಬೇಕು? ದೇವರೇ, ಈ ಆಶೀರ್ವಾದಗಳು ಬೇಕು, ಈ ತಡೆಗಳು ನೀಗಬೇಕು, ಈ ಕಾರ್ಯದಲ್ಲಿ ಅದ್ಭುತ ಮಾಡಬೇಕು. ನೀವು ಯಾವುದಕ್ಕಾಗಿ ಬೇಡಿಕೊಳ್ಳುತ್ತೀರೋ ಆ ಕಾರ್ಯವನ್ನು ನೀವು ಖಂಡಿತ ಹೊಂದಿಕೊಳ್ಳುತ್ತೀರಿ. ಅದಕ್ಕಾಗಿ ಆತನು ಶಿಲುಬೆಗೆ ಹೋದನು. ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನು ಕೂಡ ಹೊತ್ತು ತೀರಿಸಿದನು. ಆದ್ದರಿಂದ ನೀವು ಇಂದು ಏನೇ ಬೇಡಿಕೊಂಡರೂ ಖಂಡಿತ ಹೊಂದಿಕೊಳ್ಳುವಿರಿ. ಹಾಗೆ ನೀವು ಪ್ರಾರ್ಥನೆ ಮಾಡಿರಿ. ತಂದೆಯೇ, ಈ ಮಗನಿಗಾಗಿ, ಮಗಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ಮಹಿಮೆಯಾದ ವಾಗ್ದಾನದ ಆಶೀರ್ವಾದಗಳ ನಿಮ್ಮ ಮಕ್ಕಳು ಸ್ವಂತರಿಸಿಕೊಳ್ಳಬೇಕು. ಅವರಿಗೆ ಈ ವಾಗ್ದಾನದ ಆಶೀರ್ವಾದಗಳು ಫಲಿಸಬೇಕು. ಅದಕ್ಕಾಗಿ ಇವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಬೇಡಿಕೊಳ್ಳುವಂತ ಒಂದೊಂದು ಕಾರ್ಯಗಳಲ್ಲೂ ಅದ್ಭುತ ನಡೆಯಲಿ. ಸೌಖ್ಯವನ್ನು ಕೇಳುತ್ತಾ ಇದ್ದಾರೆ, ಸೌಖ್ಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆಯನ್ನು ಕೇಳುತ್ತಾ ಇದ್ದಾರೆ, ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಶೀರ್ವಾದಗಳನ್ನು ಕೇಳುತ್ತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳು ಉಂಟಾಗಲಿ. ತಡೆಗಳು ನೀಗಲಿ, ನಿಮ್ಮ ಮಕ್ಕಳಿಗೆ ಆಶೀರ್ವಾದಗಳು ಉಂಟಾಗಲಿ. ನೀವು ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ದೇವರೇ. ಪೂರ್ಣ ಹೃದಯದಿಂದ ನಿಮ್ಮನ್ನು ಹುಡುಕುತ್ತಿದ್ದಾರೆ. ನಿಮ್ಮ ಮುಖವನ್ನು ನೋಡಬೇಕು, ನಿಮ್ಮನ್ನು ದರ್ಶಿಸಬೇಕು, ನಿಮ್ಮ ಆಲೋಚನೆಗಳನ್ನು ಹೊಂದಬೇಕು ಎಂಬುದಾಗಿ ಅವರಿಗೆ ನಿಮ್ಮನ್ನು ಪ್ರಕಟಪಡಿಸಿರಿ, ಅವರಿಗೆ ನಿಮ್ಮನ್ನು ತಿಳಿಸಿರಿ, ನಿಮ್ಮ ಕಾರ್ಯಗಳನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನೀವು ಖಂಡಿತವಾಗಿ ಅವರಿಗೆ ನಿಮ್ಮನ್ನು ಪ್ರಕಟಿಸಿ ತೋರಿಸಿ ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನ ಆ ರೀತಿ ಮಾಡುವಂತ ಪ್ರೀತಿಗಾಗಿ ವಂದನೆ. ದೇವರೇ, ತಟ್ಟಿರಿ, ತೆರೆಯಲ್ಪಡುತ್ತದೆ ಎಂದು ಹೇಳಿದ್ದೀರಿ. ವಿಜ್ಞಾಪನೆಗಳೊಂದಿಗೆ ಬಂದು ನಿಂತಿದ್ದಾರಪ್ಪ. ತಟ್ಟುವಂತ ಕಾರ್ಯಗಳಲ್ಲಿ ಒಂದು ಅದ್ಭುತ ನಡೆಯಲಿ ಎಂಬುದಾಗಿ ನಿಂತಿದ್ದಾರೆ. ದೇವರೇ, ತಮ್ಮ ಗ್ರಾಮಕ್ಕಾಗಿ, ಪಟ್ಟಣಕ್ಕಾಗಿ, ಸ್ನೇಹಿತರಿಗಾಗಿ, ತಮ್ಮೊಂದಿಗೆ ಕೆಲಸ ಮಾಡುವವರಿಗಾಗಿ ಭಾರದಿಂದ ವಿಜ್ಞಾಪನೆ ಮಾಡಿ ಹೋರಾಡಿ ಪ್ರಾರ್ಥಿಸುತ್ತಾ ಇರುವುದರಿಂದ ಅವರನ್ನೆಲ್ಲ ನೀವು ಸ್ಪರ್ಶಿಸಬೇಕು, ಅವರಿಗೆ ನಿಮ್ಮನ್ನು ಪ್ರಕಟಿಸಬೇಕು, ಆತ್ಮೀಕ ಬದಲಾವಣೆ ಉಂಟಾಗಬೇಕು. ದೇವರು ಆ ರೀತಿಯಾಗಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ದೇವರೇ, ಈ ದಿನ ಮೊದಲುಗೊಂಡು ಅವರು ಬೇಡುವಂಥದ್ದು ಅವರಿಗೆ ದೊರಕಲಿ, ಹುಡುಕುವಂಥದ್ದು ಸಿಕ್ಕಲಿ, ಅವರು ತಟ್ಟುವಾಗ ತೆರೆಯಲ್ಪಡಲಿ, ಅದ್ಭುತಗಳನ್ನು ಕಾಣಲಿ, ಹಿಂದೆ ಅದ್ಭುತಗಳನ್ನು ಕಾಣಲಿ, ಸೌಖ್ಯ ಉಂಟಾಗಲಿ, ಆಶೀರ್ವಾದಗಳು ಉಂಟಾಗಲಿ, ಮೇಲುಗಳು ಉಂಟಾಗಲಿ, ಕುಟುಂಬ ರಕ್ಷಣೆ ಹೊಂದಲಿ, ಅದ್ಭುತಗಳನ್ನು ಕಂಡು ಸಂತೋಷಿಸುವಂತೆ ಮಾಡಿರಿ. ಪ್ರತಿ ನಿತ್ಯವೂ ಈ ವಾಗ್ದಾನದ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ದೇವರು ಪ್ರಾರ್ಥನೆ ಕೇಳಿದ್ದಾರೆ, ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ವರ್ಷದ ಮೊದಲನೇ ದಿನದಲ್ಲೇ ನೀವು ಪ್ರತಿನಿತ್ಯ ಈ ವಾಗ್ದಾನವನ್ನು ಹೇಳಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯವೂ ಅದ್ಭುತಗಳನ್ನು ಕಾಣುವಿರಿ. ನೀವು ಪ್ರಾರ್ಥಿಸುವ ಒಂದೊಂದು ಕಾರ್ಯಗಳಲ್ಲೂ ದೇವರು ಅದ್ಭುತ ಮಾಡಿ ನಿಮ್ಮನ್ನು ಸಂತೋಷಪಡಿಸುವರು. ಆಮೇನ್. For further details and prayer support, Jesus Redeems Ministries, Nalamavadi,
Thuthukudi district, 628-211. Our phone number 080-3545-4545. God bless you.